ಬಿಸಿ ಸುದ್ದಿ ವಾಹಿನಿಯ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದ ಬಹಳ ಮುಖ್ಯವಾದಂಥ ಉದ್ದೇಶ ಏನು ಅಂತ ಹೇಳಿದರೆ, ನಮ್ಮ ಈ ಆಧುನಿಕ ಜಗತ್ತಿನ ಬದುಕಿನಲ್ಲಿ ನಾಗರಿಕತೆ ಅತಿ ಹೆಚ್ಚು ಬೆಳೆದಂತಲ್ಲ, ತಂತ್ರಜ್ಞಾನ ವಿಜ್ಞಾನಗಳು ಬೆಳೆದಂತಲ್ಲ, ನಮಗೆ ಹಲವಾರು ಸವಲತ್ತುಗಳು ಸಿಕ್ಕಿದ್ದಾವೆ. ಇಂಥದ್ದೊಂದು ಸಂದರ್ಭದಲ್ಲಿ ನಾವು ಏನನ್ನು ಹೊಂದಿದ್ದೇವೆ ಅನ್ನುವಂಥದ್ದು ನಮಗೆ ನಿರೀಕ್ಷಿತವಾದಂಥ ಒಂದು ಮಾನಸಿಕ ಸಮಾಧಾನವನ್ನು ತಂದುಕೊಡ್ತಿಲ್ಲ. ಆ ಒಂದು ನಿಟ್ಟಿನಲ್ಲಿ ಹಲವಾರು ತಲ್ಲಣಗಳಿಗೆ ನಾವು ಒಳಗಾಗ್ತಾ ಇದ್ದೇವೆ. ಅದೆಷ್ಟೇ ನಮಗೆ ಭೌತಿಕ ಸೌಲಭ್ಯಗಳು ಇದ್ದರೂ ಕೂಡ ಮಾನಸಿಕ ನೆಮ್ಮದಿ ಅನ್ನುವಂಥದ್ದು ಸಿಗದೆ ಹೋದರೆ, ಸಮಾಧಾನಗಳು ಇಲ್ಲದೆ ಹೋದರೆ, ಅದು ಒಬ್ಬ ವ್ಯಕ್ತಿಯನ್ನಾಗಲಿ, ಕುಟುಂಬವನ್ನಾಗಲಿ ಅಥವಾ ಒಂದು ಸಮುದಾಯವನ್ನೇ ಆಗಲಿ ನೆಮ್ಮದಿಯಿಂದ ಇಡಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಈ ಬದುಕು ಹೇಗೆ ನಮಗೆ ಸುತ್ತಲೂ ಕೂಡ ನಮಗೆ ಒತ್ತಡಗಳನ್ನು ಸೃಷ್ಟಿಸುತ್ತೆ ಅನ್ನುವಂಥದ್ದಕ್ಕೆ ನಮಗೆ ಬಹಳ ಮುಖ್ಯವಾಗಿ ಶರಣೆ ಅಕ್ಕಮಹಾದೇವಿಯವರ ಒಂದು ವಚನ ಅದನ್ನು ಹೇಳುತ್ತೆ. ಅದು ಅಂತ ಹೇಳಿದರೆ, ಈ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಈ ಗೃಹಗಳಿಗೆ ಅಂಜಿದೊಡೆಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೆರೆತೊರೆಗೆ ಅಂಜಿದೊಡೆಂತಯ್ಯ, ಸಂತೆಯ ಮಧ್ಯದಲ್ಲೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ, ಕೂಡ ಮಲ್ಲಿಕಾರ್ಜುನ ದೇವಯ್ಯ. ಈ ಲೋಕ ನಿಂದೆಗಳು ಬಂದಲ್ಲಿ ಆ ಮನುಷ್ಯ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅನ್ನುವಂಥದ್ದೊಂದು ಮಾತು. ಆ ಸಮಾಧಾನಿಯಾಗಿರಬೇಕು ಅನ್ನುವಂಥದ್ದನ್ನು ಮತ್ತೆ ಬಸವಣ್ಣನೂ ಕೂಡ ತನ್ನ ವಚನದಲ್ಲಿ ಹೇಳ್ತಾನೆ, ಲೋಕದ ಡೊಂಕ ನೀವೇ ಕೆತ್ತಿದ್ದುವಿರಿ, ನಿಮ್ಮ ಮನ ಸಂತೈಸಿಕೊಳ್ಳಿ, ತನು ಸಂತೈಸಿಕೊಳ್ಳಿ. ಹಾಗೆ ಕನಕದಾಸರು ಹೇಳ್ತಾರೆ, ತಲ್ಲಣಿಸದಿರೋ ಕಂಡ್ಯ ತಾಳು ಮನವೇ ಅನ್ನುವಂಥದ್ದು. ಹಾಗಾದರೆ ಇಲ್ಲಿ ತನುವನ್ನು ಮನವನ್ನು ಸಂತೈಸಿಕೊಳ್ಳುವಂತಹ ಒಂದು ವಸ್ತು ವಿಷಯ ಯಾವುದು, ಅಭ್ಯಾಸ ಯಾವುದು ಅಂಥೇಳಿ ನೋಡಿದರೆ, ನಮ್ಮ ಭಾರತೀಯ ತಾತ್ವಿಕ ಚಿಂತನೆಗಳಲ್ಲಿ, ತತ್ವಶಾಸ್ತ್ರ ಮಾರ್ಗದಲ್ಲಿ ಮತ್ತು ಜ್ಞಾನ ಮಾರ್ಗದಲ್ಲಿ, ಸಾಂಸ್ಕೃತಿಕ ಪರಂಪರೆಯಲ್ಲಿ ಹಲವಾರು ಮಾರ್ಗಗಳು ನಮಗೆ ಕಂಡು ಬರ್ತವೆ. ಅಂಥವುಗಳಲ್ಲಿ ಈ ಧ್ಯಾನ ಮಾರ್ಗ ಕೂಡ ಒಂದಾಗಿದೆ. ಆ ಒಂದು ಧ್ಯಾನ ಮಾರ್ಗವನ್ನು ನಮ್ಮ ವೈಯಕ್ತಿಕ ಮತ್ತು ಸಮುದಾಯದ ಮಟ್ಟದಲ್ಲಿ ಅನುಸರಿಸುವುದರ ಮುಖಾಂತರವಾಗಿ ನಮ್ಮ ತಲ್ಲಣಗಳಿಗೆ ನಮ್ಮ ಮನಸ್ಸಿನಲ್ಲಿಯೇ ಉತ್ತರವನ್ನು ಕಂಡುಕೊಳ್ಳುವಂಥ ಒಂದು ಪರಿಹಾರ ಮಾರ್ಗ ಇದು ಅನ್ನುವಂಥ ಕಾರಣಕ್ಕೆ ಈ ಧ್ಯಾನ ಮಾರ್ಗ ರೂಪಿತವಾಗಿದೆ. ಆ ಮಾರ್ಗವಾದರೂ ಕೂಡ ಗೌತಮ ಬುದ್ಧನಿಂದ ಹಿಡಿದು ಈ ಪತಂಜಲಿ ಮಹರ್ಷಿಯಿಂದ ಹಿಡಿದು ಇಲ್ಲಿಯವರೆಗೆ ಹಲವಾರು ಮಾರ್ಗಗಳಿದ್ದಾವೆ. ಇಂತಹ ಹಲವಾರು ಮಾರ್ಗಗಳನ್ನು ವಿವಿಧ ಋಷಿಗಳು, ಸಾಧಕರು ಅವುಗಳನ್ನು ಪ್ರಚುರಪಡಿಸ್ಕೊಂಡು ಬರ್ತಾ ಇದ್ದಾರೆ. ಅಂಥ ಒಂದು ಧ್ಯಾನ ಮಾರ್ಗದಲ್ಲಿ ಒಂದು ವೈಯಕ್ತಿಕ ತಲ್ಲಣಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ನೆಲೆಯಲ್ಲಿ ನಮ್ಮ ಈ ಕೋಟೆ ನಗರಿ ಚಿತ್ರದುರ್ಗದಲ್ಲಿ ಹಲವಾರು ಸಾಧಕರಿದ್ದಾರೆ. ಅಂತಹ ಸಾಧಕರಲ್ಲಿ ಇವತ್ತು ನಮ್ಮ ಈ ಒಂದು ಸ್ಟುಡಿಯೋದಲ್ಲಿ ಈ ಒಂದು ವಿಷಯದ ಬಗ್ಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ ಉಪಸ್ಥಿತರಿರುವಂತಹ ಶ್ರೀಮತಿ ದೋಂತಿ ಮಧುಶ್ರೀ ಅವರಿಗೆ ಮತ್ತು ಡಾಕ್ಟರ್ ಮಂಜುಳಾ ಗೌಡ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಮೇಡಮ್, ಇಬ್ಬರಿಗೂ ಕೂಡ ಈ ಒಂದು ಸ್ಟುಡಿಯೋಕ್ಕೆ ಸ್ವಾಗತ. ಮೊದಲನೇದಾಗಿ, ಈಗ ಸುಮಾರು ಒಂದು 20 ವರ್ಷಗಳಿಂದ ತಾವು ಈ ಒಂದು ಧ್ಯಾನ ಮಾರ್ಗವನ್ನು ಅನುಸರಿಸ್ತಾ ಇದ್ದೀರಿ ಅನ್ನುವಂಥದ್ದು ಗೊತ್ತಿದೆ. ಆ ಒಂದು ಹಿನ್ನೆಲೆಯಲ್ಲಿ ನೀವು ಈ ನಮ್ಮ ವೈಯಕ್ತಿಕ ತಲ್ಲಣಗಳನ್ನು, ಒತ್ತಡಗಳನ್ನು ನಿವಾರಿಸಿಕೊಳ್ಳುವುದರ ಒಂದು ನೆಲೆಯಲ್ಲಿ ಯಾವ ಧ್ಯಾನ ವಿಧಾನವನ್ನು ಅನುಸರಿಸ್ತಾ ಇದ್ದೀರಿ ಮತ್ತು ಆ ಧ್ಯಾನ ವಿಧಾನದ ಒಂದು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕು ಅಂಥೇಳಿ ಕೇಳ್ಕೊಳ್ತೇನೆ. ಧನ್ಯವಾದ. ನನ್ನ ಹೆಸರು ಮಧುಶ್ರೀ. ನಾನು ಮೂಲತಃ ಚಿತ್ರದುರ್ಗ ನಿವಾಸಿ. ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿ ಸರ್ಗೆ ನನ್ನ ನಮಸ್ಕಾರ. ಯಾಕಂದರೆ ನಾವು ಅವರಿಂದ ಈ ಧ್ಯಾನವನ್ನು ಕಲಿತಿದ್ದು. ನೀವು ತುಂಬ ಹೇಳಿದ್ರಿ, ಈಗ ಧ್ಯಾನ ತುಂಬ ಅವಶ್ಯಕತೆ. ನಿಜವಾಗ್ಲೂ ಈಗಿನ ಒಂದು ಯುಗದಲ್ಲಿ ತುಂಬ ಧ್ಯಾನದ ಅವಶ್ಯಕತೆ ಇದೆ. ಯಾಕಂದರೆ ಒತ್ತಡದ ಜೀವನ, ಸಾಕಷ್ಟು ಜನರು ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಸೊ ನಾನು ಧ್ಯಾನಕ್ಕೆ ಬಂದಿದ್ದು ಅದೇ ರೀತಿಯ ಒಂದು ಕಾರಣದಿಂದ.
ದೈಹಿಕ ಮಾನಸಿಕ ಆರೋಗ್ಯ ಇದ್ದರೆ ನಾವು ನೆಮ್ಮದಿಯಿಂದ ಇರ್ತೀವಿ, ಆರೋಗ್ಯದಿಂದ ಇರ್ತೀವಿ. ನನಗೆ ಈ ಧ್ಯಾನಕ್ಕೆ ಬರಲು ಕಾರಣ ಏನು ಅಂದರೆ, ನನ್ನಲ್ಲಿ ಒಂದು ಆರೋಗ್ಯದ ಸಮಸ್ಯೆ ಇತ್ತು. ಆದ ಕಾರಣ ಆ ಒಂದು ಅನಾರೋಗ್ಯದಿಂದ ಇದ್ದಾಗ ಮನುಷ್ಯನಿಗೆ ಒತ್ತಡ ಹೆಚ್ಚಾಗುತ್ತೆ. ನಾವು ಹೇಗೆ ಹೊರಗೆ ಬರಬೇಕು, ನಮ್ಮ ಜೀವನ ಹೀಗೆ ಇರುತ್ತೋ, ನಾನು ಮುಂದೆ ಏನು ಮಾಡೋಕ್ಕಾಗಲ್ಲ ಅಂತ ಈ ಒಂದು ಕಾರಣದಿಂದ ನಾನು ತುಂಬ ಒತ್ತಡಕ್ಕೆ ಒಳಗಾಗಿದ್ದೆ. ಆಗ ನನಗೆ ಈ ಒಂದು ಧ್ಯಾನದ ಒಂದು ಕಲಿಕೆ ಅಥವಾ ಈ ಧ್ಯಾನದ ಒಂದು ಪರಿಚಯ ನನ್ನ ಅಕ್ಕ ಆದ ಉಮಾರಾಣಿ ಅವರ ನನ್ನ ಮೊದಲನೇ ಗುರು ಅವರಿಂದ ನಾನು ಈ ಧ್ಯಾನ ಪದ್ಧತಿವಂತ ಕಲಿತೆ. ತುಂಬ ಸುಲಭವಾದ ಮಾರ್ಗ. ಧ್ಯಾನ ಅಂದರೆ ತುಂಬ ಜನಕ್ಕೆ ಭಾಳಷ್ಟು ವಿಚಾರಗಳಿದೆ. ಅಂದರೆ ಎಲ್ಲ ಬಿಟ್ಟು ಹೋಗಬೇಕು, ನಾವು ಏನೋ ಒಂದು ಸನ್ಯಾಸವನ್ನು ತಗೋಬೇಕು, ಒಂದು ಕಾವಿ ಬಟ್ಟೆ ಹಾಕ್ಕೋಬೇಕು, ಧ್ಯಾನ ಮಾಡಿದರೆ ವಯಸ್ಸಾದರೆ ಧ್ಯಾನ ಮಾಡಬೇಕು, ಭೌತಿಕ ಸೌಲಭ್ಯ ಸುಖಗಳಿಂದ ದೂರ ಇರಬೇಕು, ಎಲ್ಲ ಬಿಡಬೇಕು ಅಂತ ಬಹಳಷ್ಟು ಅವರಿಗೆ ಒಂದು ಮಿತ್ತಿದೆ, ಅದರ ಒಂದು ನಂಬಿಕೆ ಇದೆ. ಸೊ ಆದರೆ ಧ್ಯಾನ ತುಂಬ ಸುಲಭವಾದ ಮಾರ್ಗ. ನಾನು ಅದೇ ಥರ ಒಂದು ಆಲೋಚನೆಯಲ್ಲೇ ಇದ್ದವಳೆ. ಯಾಕಂದರೆ ನನಗೆ ಅನಾರೋಗ್ಯ ತುಂಬ ಚಿಕ್ಕ ವಯಸ್ಸಲ್ಲೇ, ಮದುವೆ ಆಗಿ 3 ವರ್ಷದಲ್ಲಿ ನನಗೆ ತುಂಬ ಸಿವಿಯರ್ ಬ್ಯಾಕ್ ಪೇಯ್ನ್ ಬಂತು. ಆಗ ನನಗೆ ನನ್ನ ಮಗಳು ಕೇವಲ 3 ವರ್ಷದವಳಾಗಿದ್ಲು. ಆ ನೋವು ಎಷ್ಟಿತ್ತು ಅಂದರೆ, ನನಗೆ ಡಾಕ್ಟ್ರು ಕುತ್ಕೋಬಾರ್ದು, ಬಗ್ಗಬಾರ್ದು, ಆ ರೀತಿ ಎಲ್ಲ ತುಂಬ ವಿಷಯಗಳನ್ನು ಡಾಕ್ಟ್ರ್ ಹೇಳಿದರು ಅವ್ರದ್ದು ಏನೋ ಒಂದು ಟ್ರೀಟ್ಮೆಂಟಿಂದ. ನಾನು ಯಾವ ರೀತಿ ನನಗೆ ನಕಾರಾತ್ಮಕ ಆಲೋಚನೆ ನನಗೆ ಒಳಗಡೆ ಸೇರಿತ್ತು ಅಂದರೆ, ಇನ್ನೇನು ಜೀವನ ಇಷ್ಟೇ, ನನ್ನ ಮಗಳು ನೋಡ್ಕೊಳಕ್ಕಾಗಲ್ಲ, ಸಂಸಾರ ನೋಡ್ಕೊಳಕ್ಕಾಗಲ್ಲ, ಆ ಒತ್ತಡದಲ್ಲೇ ನಾನು ತುಂಬ ದುಃಖದಲ್ಲಿದ್ದೆ. ಅದಕ್ಕೆ ಇವತ್ತು ಹೇಳ್ತಾ ಇದ್ರು ಸರ್, ಒತ್ತಡಕ್ಕೆ ಎಲ್ಲ ಇವತ್ತು ಕಾರಣ ಆಗ್ತಿರೋದು ಒಂದು ಕಾರಣ ಅಲ್ಲ, ಹಲವಾರು ಕಾರಣಗಳಿರುತ್ತೆ. ದೈಹಿಕ ಕಾರಣ ಇರ್ಬೋದು, ಮಾನಸಿಕ ಎಲ್ಲ ಕಾರಣನೂ ಮೂಲ ಮನಸ್ಸು. ಮನಸ್ಸಿಂದನೇ ಇವತ್ತು ದೈಹಿಕ ಮತ್ತೆ ಮನಸ್ಸನ್ನ ಸಂತೈಸಿಕೊಳ್ಳಲು ಈ ಧ್ಯಾನ ಒಂದು ಬಹಳ ಪರಿಹಾರ ಮಾರ್ಗ. ಆ ಒಂದು ಒತ್ತಡದ ಮನಸ್ಸು, ಆ ಒಂದು ನಕಾರಾತ್ಮಕ ಮನಸ್ಸು ನನ್ನಲ್ಲಿ ಇತ್ತಲ್ಲ, ಅದರಿಂದ ಹೊರಗೆ ಬರೋಕ್ಕೆ ಒಂದು ಸುಲಭವಾದ ಮಾರ್ಗ. ಎಲ್ಲ ಕಡೆ ಎಲ್ಲರೂ ಎಷ್ಟೋ ಮೆಡಿಸನ್ನು, ಡಾಕ್ಟ್ರ್ ಅವಶ್ಯಕತೆ ಇಲ್ಲ ಅಂತ ಹೇಳಲ್ಲ. ಆದರೆ ನಾವು ಆ ಮನಸ್ಥಿತಿಯನ್ನು ಸರಿ ಮಾಡ್ಕೋಬೇಕಾದ್ರೆ ಒಂದು ಮಾರ್ಗ ಬೇಕು. ಹಿಂದೆ ಎಲ್ಲ ನಮ್ಮ ನೀವು ಹೇಳ್ದಂಗೆ ಗೌತಮ ಬುದ್ಧ ಆಗಿರ್ಬೋದು, ಎಲ್ಲ ಒಳ್ಳೆ ಮಾರ್ಗವನ್ನು ಕೊಟ್ಟಿದ್ದಾರೆ. ಆದರೆ ಜನರು ಇತ್ತೀಚಿನ ದಿನಗಳಲ್ಲಿ ಮರೆತು ಮತ್ತೆ ಯಥಾ ಪ್ರಕಾರ ತಮ್ಮ ಜೀವನದಲ್ಲಿ ಮುಳುಗ್ತಾ ಇದ್ದಾರೆ. ತಾವು ಈ ಒಂದು ಹಿನ್ನೆಲೆಯಲ್ಲಿ ಅನುಸರಿಸುವಂತ ಒಂದು ಧ್ಯಾನ ಮಾರ್ಗದ ಪರಿಚಯವನ್ನ ಮಾಡಿಕೊಡಿ. ಧ್ಯಾನ ಮಾರ್ಗ ಆನಾಪಾನ ಸತಿ ಧ್ಯಾನ. ಇದು ತುಂಬಾ ಸುಲಭವಾದ ಮಾರ್ಗ. ಇದು ನಮ್ಮ ಗುರುಗಳು ಪತ್ರಿ ಸರ್ ಅವರು ನಮಗೆ ಇದನ್ನ ಕಲಿಸ್ಕೊಟ್ರು. ಈ ಧ್ಯಾನದ ಮಾರ್ಗದ ಹೆಸರೇನು ಹೇಳಿ? ಆನಾಪಾನ ಸತಿ ಧ್ಯಾನ. ಆನ ಅಂದ್ರೆ ಒಳಗಡೆ ಹೋಗುವ ಉಸಿರು, ಹೊರಗಡೆ. ಅದು ಗೌತಮ ಬುದ್ಧನ ವಿಪಶ್ಯನ ಧ್ಯಾನದ ಆರಂಭನೂ ಕೂಡ ಅದೇ ಇದೆ. ಆನಪಾನ ಮೊದಲನೇ ಆರಂಭ, ವಿಪಶ್ಯನ ಧ್ಯಾನ. ಆನ ಅಂದ್ರೆ ಒಳಗಡೆ ಹೋಗುವ ಉಸಿರು, ಅಪಾನ ವಾಯು ಅಂದ್ರೆ ಹೊರಗಡೆ ಬರುವ ಇನ್ಹೇಲಿಂಗ್, ಉಸಿರನ್ನ ಒಳಗೆ ತೆಗೆದುಕೊಳ್ಳುವುದು. ಎಕ್ಸೇಲ್, ಅದನ್ನ ಗಮನಿಸುವ ಅದೇ ಒಂದು ಆನಪಾನ ಸತಿ ಧ್ಯಾನ. ಅಂದ್ರೆ ನಮ್ಮ ಒಳ ಬರುವ ಹೊರ ಹೋಗುವ ಉಸಿರನ್ನ ಗಮನಿಸುವಂಥದ್ದು, ಅದು ವಿಶೇಷವಾಗಿ ಗಮನಿಸುವಂಥದ್ದು. ಅಲ್ಲಿಗೆ ತಮ್ಮ ಧ್ಯಾನ ಮಾರ್ಗ ಯಾವುದು ಅಂತ ಹೇಳಿದ್ರೆ, ಯಾವ ಒಂದು ಹೊರಗಿನ ಚಿತ್ರಣಗಳು ಇಲ್ಲದೆ, ಯಾವ ದೃಶ್ಯಗಳಿಲ್ಲದೆ, ಯಾವ ಶಬ್ದಗಳು ಇಲ್ಲದೆ, ಯಾರ ನೆರವು ಕೂಡ ಇಲ್ಲದೆ, ನಮ್ಮಷ್ಟಕ್ಕೆ ನಾವು ಒಂದು ನಮ್ಮ ಉಸಿರಾಟವನ್ನ ಗಮನಿಸುವಂಥದ್ದು. ಯಾವುದೇ ರೀತಿಯ ಹೊರಗಡೆ ಪ್ರಪಂಚದ ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇಲ್ದಂಗೆ ನಾವು ಶಾಂತವಾಗಿ ನಮ್ಮ ಜೊತೆಗೆ ನಾವು ಇರುವ ಒಂದು ಮಾರ್ಗ ಇದು. ಅಂದರೆ ಯಾವಾಗಲೂ ಒಬ್ಬ ಮನುಷ್ಯ ಹೊರಗಡೆ ಏನಾಗ್ತಾ ಇದ್ರ ಬಗ್ಗೆ ಗಮನ ಇರುತ್ತೆ. ಆದರೆ ಈ ಧ್ಯಾನದಲ್ಲಿ ನಮ್ಮ ಜೊತೆಗೆ ನಾವಿರ್ತೀವಿ. ಒಳಗೆ ಹೋಗುವ ಉಸಿರು, ಹೊರಗಡೆ ಬರುವ ಉಸಿರನ್ನು ಗಮನಿಸ್ತೀವಿ. ಆ ಗಮನಿಸಿದಾಗ ಏನಾಗುತ್ತೆ, ನಮ್ಮ ಮನಸ್ಸು ಶಾಂತವಾಗುತ್ತೆ. ಅಂದರೆ ನಿಮಗೆ ಗೊತ್ತು ಎಲ್ಲರಿಗೂ, ಮನಸ್ಸು ಯಾವಾಗಲೂ ಮಂಗ ಆಲೋಚನೆ ಮಾಡ್ತಾ ಇರುತ್ತೆ. ಮುಂದೆ ಹಿಂದೆ ಆಗೋಗಿರೋದನ್ನ ಇವಾಗ ನಮಗೆ ಯಾಕೆ ಈ ಒತ್ತಡ ಬರ್ತಾ ಇದೆ ಅಂದರೆ ಮನಸ್ಸೇ ಕಾರಣ. ಮನಸ್ಸಿಂದ ಏನಾಗ್ತಾ ಇದೆ, ಎಲ್ಲ ಆಲೋಚನೆ ಹಿಂದೆ ಆಗೋಗಿರೋದ್ ಬಗ್ಗೆ ಆಗಿರ್ಬೋದು, ಮುಂದೆ ಈ ರೀತಿ ಆಗುವ ಭವಿಷ್ಯದ ಬಗ್ಗೆ ಆಗಿರ್ಬೋದು, ಅದೇ ಒತ್ತಡ ಆಗ್ತಾ ಇರೋದು. ನಮ್ಮ ಮನಸ್ಸಿನ ಮೇಲೆ ದಟ್ಟವಾಗಿ ದಾಳಿ ಇಡುವಂತಹ ಈ ಹೊರಗಿನ ಎಲ್ಲ ಆಲೋಚನೆಗಳನ್ನ ಒಂದಷ್ಟು ನಿಲ್ಲಿಸುವಂಥದ್ದು, ಅದಕ್ಕೆ ತಡೆ ಒಡ್ಡುವಂಥದ್ದು. ಅಲ್ಲಿಗೆ ಮನಸ್ಸು ಮತ್ತು ದೇಹಗಳನ್ನು ನಾವು ಒಂದು ಸ್ಥಳದಲ್ಲಿ ಅಥವಾ ಒಂದು ಕಲ್ಪಿತ ಜಾಗದಲ್ಲಿ ದೇಹದ ಮೇಲೆ ನಾವು ಕೇಂದ್ರೀಕರಿಸೋದ್ರಿಂದ ಏಕಾಗ್ರತೆಯನ್ನ ಪಡ್ಕೊಳ್ಳೋದು ಅಂತ. ಏಕಾಗ್ರತೆ ಇದಕ್ಕೆ ಗುರುಗಳ ಅವಶ್ಯಕತೆ ಇದೆಯಾ?
ನೀವು ಯಾರಾದರೂ ಗುರುಗಳ ನೆರವನ್ನ ಗುರುಗಳ ಪಡೆದಿದ್ದೀರಾ? ಅವಶ್ಯಕತೆ ಅಂದರೆ ನಮಗೆ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪಿತಾಮ ಸುಭಾಷ್ ಪತ್ರಿ ಸರ್ ಅವರು ಈ ಆನಾಪಾನಸತಿ ಧ್ಯಾನದ ಬಗ್ಗೆ ನಮಗೆ ಮೊದಲೇದಾಗಿ ಎಲ್ಲರಿಗೂ ಕಲಿಸ್ಕೊಟ್ಟಿದ್ರು. ಅಂದ್ರೆ ಒಂದು ಸಾರಿ ನಾವು ಯಾರಾದರೂ ಗುರುಗಳನ್ನ ಕಂಡು ಅದರ ಬಗ್ಗೆ ತಿಳಿದು ಅರಿತು ಮಾಡೋದರ ಮುಖಾಂತರವಾಗಿ ಹೆಚ್ಚು ಪ್ರಭಾವವನ್ನು ಪಡೆಯಬಹುದು. ಆದರೆ ಗುರುಗಳ ಅವಶ್ಯಕತೆ ಇಲ್ಲ. ಇದು ಒಮ್ಮೆ ನಾನು ಕಲ್ತ್ರೆ, ಇವಾಗ ನೀವು ಬೇರೆಯವ್ರಿಗೆ ಕಲ್ಸ್ಕೊಟ್ರೆ ಅವರ ಶ್ವಾಸನೇ ಅವರ ಗುರು ಅಂತ ನಮ್ಮ ಗುರುಗಳು ಹೇಳಿದ್ದಾರೆ. ಇಲ್ಲಿ ಯಾರು ಗುರು ಇಲ್ಲ, ಯಾರು ಶಿಷ್ಯರಿಲ್ಲ. ಹೊರಗಿನಿಂದ ಹೇಳೋದಕ್ಕಾದ್ರೂ ಒಬ್ರು ಬೇಕಲ್ಲ. ಅದೇ ಅದಕ್ಕೆ ತಿಳ್ಕೊಂಡ್ಮೇಲೆ ಅವರೇ ಗುರುಗಳು. ಅಲ್ಲಿಗೆ ತಾವು ಇದಕ್ಕೆ ಮಾಡುವಂಥ ವಿಧಾನ ಹೇಗೆ ಹೇಳ್ತೀರಾ ಮೇಡಮ್? ತಾವು ಇದನ್ನು ಹೇಗೆ ಆರಂಭ ಮಾಡಬೇಕು? ಈಗ ನಾನು ಇದನ್ನು ಮೆಡಿಟೇಷನ್ ಮಾಡಬೇಕು ಅಂತ ಇದ್ದೀನಿ, ಅಥವಾ ನಮ್ಮ ಪ್ರೇಕ್ಷಕರಲ್ಲಿ ಈಗ ನಮ್ಮ ಈ ವಿಡಿಯೋವನ್ನು ಕೇಳಿ ನಾವು ಯಾರಾದರೂ ಕೂಡ ಇಂಥದ್ದೊಂದು ಪರಿಹಾರವನ್ನು ಕಂಡ್ಕೋಬೇಕು ಅಂತ ಹೇಳಿದರೆ ಅದನ್ನು ಹೇಗೆಲ್ಲ ಆರಂಭ ಮಾಡುವಂಥ ಹಂತಗಳಿದ್ದಾವಲ್ಲ, ಅವುಗಳನ್ನು ಒಂದಿಷ್ಟು ಪರಿಚಯ ಮಾಡಿಕೊಡಿ. ಮೊದಲನೇದಾಗಿ ಧ್ಯಾನ ಅಂದರೆ ಸಾಮಾನ್ಯ ಜನರಲ್ಲಿ ಇವಾಗಿನ ಪ್ರಪಂಚದಲ್ಲಿ ಸ್ವಲ್ಪ ತಪ್ಪು ಕಲ್ಪನೆಗಳಿದ್ದಾವೆ. ಧ್ಯಾನ ಸಂಸಾರಿಗಳಿಗಲ್ಲ, ಎಲ್ಲರೂ ಮಾಡೋಕ್ಕಾಗಲ್ಲ, ನಮಗೆ ಸಮಯ ಇಲ್ಲ. ಧ್ಯಾನ ಮಾಡಬೇಕಂದ್ರೆ ನಾವು ಮೈಂಡನ್ನು ಕಾನ್ಸಂಟ್ರೇಟ್ ಮಾಡಬೇಕು, ಆ ಯೋಚನೆಗಳ್ನ ನಿಲ್ಲಿಸಬೇಕು. ಅದು ನಮಗೆ ಸಾಧ್ಯ ಆಗಲ್ಲ. ಕಣ್ಣು ಮುಚ್ಕೊಂಡು ಕೂತ ತಕ್ಷಣ ಯೋಚನೆ ಬರ್ತವೆ, ಅದು ಸಾಧ್ಯ ಇಲ್ಲ. ಈ ಥರ ಎಲ್ಲ ತಪ್ಪು ಕಲ್ಪನೆಗಳಿಂದ ಎಲ್ಲರಿಗೂ ಧ್ಯಾನದ ಬಗ್ಗೆ ಇಷ್ಟ ಇರುತ್ತೆ, ಆದರೆ ಯಾರೂ ಅದನ್ನು ಪ್ರಯತ್ನ ಪಡ್ತಾ ಇಲ್ಲ. ಕಣ್ಣು ಮುಚ್ಕೊಂಡು ಕುತ್ಕೊಂಡವರೆಲ್ಲ ಧ್ಯಾನ ಮಾಡೋರು ಅಂತ ಅದು ಕಷ್ಟ ಆಗುತ್ತೆ. ನಾವು ಸಂಸಾರದಲ್ಲಿ ಇದ್ಕೊಂಡು ಮಾಡೋಕ್ಕಾಗಲ್ಲ, ಅದೇ ಕೆಲಸ ಇರುತ್ತೆ, ಈ ಕೆಲಸ ಇರುತ್ತೆ, ನಮಗೆ ಸಮಯ ಇಲ್ಲ, ಈ ಥರ ಎಲ್ಲ ಇರುತ್ತೆ. ಇದು ತುಂಬ ಸುಲಭವಾದ ವಿಧಾನ. ಆರಂಭ ಹೇಗೆ? ಆರಂಭ ಅಂದರೆ ಈ ಧ್ಯಾನಕ್ಕೆ ಸಮಯ ಅಂತ ಇಲ್ಲ, ಸ್ಥಳ ಅಂತ ಪರ್ಟಿಕ್ಯುಲರ್ ಇಲ್ಲ. ಇದಕ್ಕೆ ನಾವು ಎಲ್ಲಿ ಬೇಕಾದ್ರೂ ಯಾವಾಗ ಬೇಕಾದ್ರೂ ಯಾವಾಗ ನಮಗೆ ಸಮಯ ಸಿಗುತ್ತೋ ಎಲ್ಲಿ ಕುತ್ಕೊಂಡು ನಾವು ಅದನ್ನ ಎಲ್ಲಿ ಆದ್ರೂ ಎಲ್ಲ ಒಂದು ಜರ್ನಿ ಮಾಡ್ತಿರ್ತೀವಿ, ಯಾರಿಗೋ ಒಂದ್ ಕಡೆ ವೆಯ್ಟ್ ಮಾಡ್ತಿರ್ತೀವಿ, ಎಲ್ಲೋ ಒಂದ್ 1/4 ಗಂಟೆ ಅರ್ಧ ಗಂಟೆ ಎಲ್ಲ ಕಡೆ ವೆಯ್ಟ್ ಮಾಡೋ ಸಂದರ್ಭಗಳು ಬರುತ್ತೆ. ಅಂತ ಸಂದರ್ಭದಲ್ಲಿ ಆ ಸಮಯ ನಾವು ಸದುಪಯೋಗ ಮಾಡ್ಕೋಬಹುದು. ನಮಗೆ ಟೈಮ್ ಪಾಸ್ ಮಾಡೋದು ಕಷ್ಟ ಅಂತಾರಲ್ಲ, ಅದ್ರ ಬದಲಾಗಿ ಸ್ಕ್ರಾಲ್ ಮಾಡೋದ್ರ ಬದಲು ನಾವು ಅವಾಗ ಜಸ್ಟ್ ಕಣ್ಣು ಮುಚ್ಚಬೇಕು. ಕಣ್ಣು ಮುಚ್ಚಿಬಿಟ್ಟು ಕೈಗಳನ್ನ ಈ ಥರ ಕ್ಲಾಸ್ ಮಾಡ್ಬೇಕು. ಈ ಒಂದು ಬೆರಳಲ್ಲಿ ಒಂದು ಬೆರಳು ಕೈ ಕ್ಲಾಸ್ ಮಾಡಿಬಿಟ್ಟು ಅದನ್ನು ಫ್ರೀಯಾಗಿ ನಮ್ಮ ತೊಡೆ ಮೇಲೆ ಇಟ್ಕೊಳೋದು. ನಮ್ಮ ಕಾಲುಗಳನ್ನ ಜಸ್ಟ್ ಈ ಥರ ಕ್ರಾಸ್ ಮಾಡ್ಕೋಬೇಕು. ನಾವು ಚೇರಲ್ಲಿ ಕೂತಿದ್ರೆ, ಇಲ್ಲ ಎಲ್ಲೋ ಕೆಳಗಡೆ ಕೂತಿದ್ದೀವಿ, ಕಂಫರ್ಟಾಗಿ ಕೂತಿದ್ದೀವಿ ಅಂದರೆ ಚಕ್ಲು ಬಾಕ್ಲು ಹಾಕ್ಕೋಬೋದು. ಆ ಥರ ಕಂಫರ್ಟಾಗಿ ಕೂತ್ಕೋಬೇಕು, ಸುಖಾಸನದಲ್ಲಿ ಕೂತ್ಕೋಬೇಕು. ಕೆಲವೊಂದು ಧ್ಯಾನ ಮಾರ್ಗದಲ್ಲಿ ಸ್ಟ್ರೈಟ್ ಕೂಡ್ಬೇಕನ್ನೋದು ಎಲ್ಲ, ಎಷ್ಟೊಂದು ಧ್ಯಾನ ಮಾರ್ಗ ಇದೆ ಸ್ಟ್ರೈಟ್ ಕೂಡ್ಬೇಕಂತ ಹೇಳ್ತಾರೆ. ಅದಕ್ಕೊಂದು ಆಸನ ಅಂತ ಇದೆ, ಆಸನ ಅಂತ ಇರುತ್ತೆ, ಆಸನ ಬೇಕಿಲ್ಲ, ಬೆನ್ನು ನೇರ ಇರಬೇಕು, ಆ ಥರ ಎಲ್ಲ ಹೇಳ್ತಾರೆ. ಬಟ್ ನಮ್ಮ ಧ್ಯಾನ ಮಾರ್ಗದಲ್ಲಿ ಸುಖಾಸನ ಅಂತ ಹೇಳಿದ್ದಾರೆ. ನಿಮಗೆ ಯಾವುದು ಸುಖ ಅನ್ಸುತ್ತೋ ಅದೇ ಆಸನ ಬೇಕು ನಮ್ಮ ಬಾಡಿಗೆ, ಅದರಿಂದ ಯಾವುದೇ ಸ್ಟ್ರೈನ್ ಆಗಬಾರ್ದು. ಆವಾಗಲೇ ನಮ್ಗೆ ಪದ್ಮಾಸನ ಹಾಕೋಬೇಕು, ಈ ಸ್ವಸ್ತಿಕಾಸನ ಇಲ್ಲ. ಅಲ್ಲಿಗೆ ಆಸನ ಅನ್ನುವಂಥದ್ರದ್ದು ಅಗತ್ಯ ಇಲ್ಲ. ನಿಮ್ಮ ಇಚ್ಛೆಗೆ ಬಿಟ್ಟದ್ದು. ಸುಖಾಸನದಲ್ಲಿ ಇರಬೇಕು. ಒಂದಂದ್ರೆ ಕೈಗಳು ಕ್ಲಾಸ್ಪ್ ಅಷ್ಟೇ. ಇದಕ್ಕೆ ಯಾವ ಮುದ್ರೆ ಬೇಕಿಲ್ಲ, ಯಾವ ದೇವರ ಜಪ ಬೇಕಿಲ್ಲ, ಯಾವ ಸ್ಮರಣೆ ಬೇಕಿಲ್ಲ, ಯಾವ ಚಿತ್ರ ಬೇಕಿಲ್ಲ, ಏನಿಲ್ಲ. ಕೈಗಳನ್ನ ಕ್ಲಾಸ್ ಮಾಡಬೇಕು, ಕಾಲ್ಗಳನ್ನ ಕ್ರಾಸ್ ಮಾಡಬೇಕು. ಇಷ್ಟು ಮಾಡಿಕೊಂಡು ನಾವು ಕಣ್ಣು ಮುಚ್ಕೊಂಡು ಕೂತ್ಬೇಕು. ಕಣ್ಣು ಮುಚ್ಕೊಂಡು ಕೂತಾಗ ಎಲ್ಲರಿಗೂ ನಾವು ದೈಹಿಕವಾಗಿ ಎಲ್ಲನೂ ಕಟ್ಬೋದು, ಆದರೆ ಮಾನಸಿಕವಾಗಿ ನಮ್ಮ ಯೋಚನೆಗಳನ್ನ ಮನಸ್ಸನ್ನು ನಿಲ್ಲಿಸೋಕ್ಕೆ ನಮ್ಮ ಕಡೆ ಆಗಲ್ಲ. ಆದರೆ ಮನಸ್ಸಿಗೆ ಒಂದು ದೌರ್ಬಲ್ಯ ಇದೆ. ಮನಸ್ಸು ಒಂದು ಕಡೆ ಯೋಚನೆ ಮಾಡುವಾಗ ಇನ್ನೊಂದನ್ನು ಮಾಡೋಕ್ಕಾಗಲ್ಲ. 2 ಕೆಲಸ ಮನಸ್ಸು ಒಟ್ಟಿಗೆ ಮಾಡಲ್ಲ. ಸೊ ನಾವು ಕಣ್ಣು ಮುಚ್ಕೊಂಡು ಕೂತಾಗ ನಮಗೆ ಏನೂ ಕಾಣಿಸಲ್ಲ, ಏನೂ ಕೇಳಿಸಲ್ಲ. ನಮಗಾದರೆ ನಮ್ಮ ದೇಹದಲ್ಲಿ ಎಷ್ಟೇ ಕ್ರಿಯೆ ನಡೀತಿದ್ರು ಉಸಿರಾಟ ಒಂದು ನಮ್ಮ ಗಮನಕ್ಕೆ ಬರುತ್ತೆ. ಸೊ ಅದನ್ನು ಇಟ್ಕೊಂಡ್ಬಿಟ್ಟು ನಾವು ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟು ನಮ್ಮದು ಒಳಗೆ ಹೋಗೋ ಉಸಿರು, ಹೊರಗೆ ಬರುವ ಉಸಿರನ್ನು ಮೂಗಿನ ತುದಿಯಲ್ಲಿ ಗಮನಿಸ್ತಾ ಇರಬೇಕು. ಜಸ್ಟ್ ಕಣ್ಣು ಮುಚ್ಕೊಂಡು ನಾವು ಮೂಗಿನ ತುದಿಲೇ ಗಾಳಿ ಹೋಗ್ತಾ ಇದೆ ಬರ್ತಾ ಇದೆ ಅನ್ನೋದನ್ನ ಗಮನಿಸ್ಬೇಕು. ಸಹಜವಾದ ಉಸಿರಾಟ ಇರಬೇಕು. ನಾವು ಉಸಿರು ಡೀಪ್ ತಗೊಳೋದು ಬಿಡೋದು. ಈಗ ಪ್ರಾಣಾಯಾಮ ಇದೆ, ಪ್ರಾಣಾಯಾಮದಲ್ಲಿ ನಾವು ಉಸಿರನ್ನ ಇಷ್ಟು ಸಾಧ್ಯ ಅಷ್ಟು ಒಳಗೆ, ಎಷ್ಟು ಸಾಧ್ಯ ಅಷ್ಟು ಹೊರಗೆ ಬಿಡುವಂತಹದ್ದು, ಮತ್ತೆ ಅಲ್ಲಿ ಹೋಲ್ಡ್ ಮಾಡೋದು, ಕುಂಭಕ, ರೇಚಕ ಇವೆಲ್ಲ ಇದೆ. ಇಲ್ಲಿ ಆ ಒಂದು ನಿಯಂತ್ರಣಗಳಾಗಲಿ ರೆಸ್ಟ್ರಿಕ್ಷನ್ಸ್ ಇಲ್ಲ, ನಿಯಮ ಇಲ್ಲ, ನೋ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್. ಸಹಜವಾದ ಉಸಿರಾಟ ನಾವು ಎಲ್ಲರೂ ಯಾವಾಗ
ನಮ್ಮ ಎಚ್ಚರಿಕೆ ಸ್ಥಿತಿಲಿ ಯಾವ ಉಸಿರಾಡ್ತಾ ಇರ್ತೀವೋ ಆದ್ರೆ ನಮ್ ಗಮನ ಅದ್ರಲ್ಲಿ ಇರಲ್ಲ. ಸಹಜ ಸ್ಥಿತಿಯ ಉಸಿರಾಟವನ್ನ ಗಮನಿಸುವುದೇ ಧ್ಯಾನ. ಧ್ಯಾನ. ಈಗ ಒಂದು ಚಿಕ್ಕದಾಗಿ ಒಂದು ಪ್ರಾತ್ಯಕ್ಷಿಕೆಯನ್ನ ನಮ್ಮ ವೀಕ್ಷಕರಿಗೆ ತಾವು ಮಾಡ್ಕೊಡ್ತೀರಾ? ಇನ್ಸ್ಟ್ರಕ್ಷನ್ಸ್ ಅನ್ನ ನೀವೇ ಕೊಟ್ಕೊಳ್ಳಿ. ಹೇಗೆ ನೀವು ಹೇಗೆ ನಿಮ್ಮ ಮನೆಗಳಲ್ಲಿ ಮಾಡ್ತೀರಿ ವೈಯಕ್ತಿಕವಾಗಿ? ಇದು ಸಾಮೂಹಿಕ ಧ್ಯಾನ ಕೂಡ ಇದೆಯಾ? ಸಾಮೂಹಿಕವಾಗಿ ಮಾಡಿದ್ರೆ ಹೆಚ್ಚು ಶಕ್ತಿ ಸಿಗುತ್ತೆ. ಈಗ ಒಬ್ರೇ ಒಂದ್ ಕೆಲಸ ಮಾಡೋದಕ್ಕೂ 4 ಜನ ಸೇರಿ ಮಾಡೋದ್ರಿಂದ ಕೆಲಸ ಬೇಗ ಆಗುತ್ತೆ. ಒಂದ್ ಕಡೆಗೆ ಆ ಉಸಿರುಗಳು ಬೆರೆತು ಒಂದು ಸಮುದಾಯದ ಉಸಿರಾಡುವಂತ ಎನರ್ಜೀಸ್, ಗ್ರೂಪ್ ಎನರ್ಜೀಸ್ ಕ್ರಿಯೇಟ್ ಆಗುತ್ತೆ. ಮಾಸ್ ಸಿಟ್ಟಿಂಗ್ ಸೊ ಸಹಜವಾಗಿ ಮಾಡಿ, ನೀವಿಬ್ರು ಮಾಡಿ. ಈಗ ನೋಡ್ಕೊಳ್ಳೋಣ. ಸುಖಾಸನದಲ್ಲಿ ಸಹಜವಾಗಿ ಕೂಡೋಣ. ಮಾಡಿ. ನಮ್ಮ ಎಲ್ಲ ಆಲೋಚನೆಗಳನ್ನು ಯಾವುದೇ ಹಿಂದಿನದು, ಪಾಸ್ಟು, ಮುಂದಿನದು, ಫ್ಯೂಚರು ಆ ಥರ ಯಾವುದೇ ಯೋಚನೆಗಳಿದ್ದಲೆ ಸುಖವಾಗಿ ನಮಗೆ ಯಾವುದು ಕಂಫರ್ಟೋ, ಚೇರಲ್ಲಾಯಿತು, ಸೋಫಾನಲ್ಲಾಯಿತು, ಎಲ್ಲಿ ಕಂಫರ್ಟೋ ಅಲ್ಲಿ ಸುಖಾಸನದಲ್ಲಿ ಕೂಡಬೇಕು. ಬೆನ್ನು ನಾವು ಒರ್ಕೊಂಡು ಕೂತ್ಕೋಬೋದು, ಆದರೆ ಒಂದೇ ನಿಯಮ, ತಲೆ ಒರ್ಕಿಸೋದು ಬೇಡ. ತಲೆ ಒರ್ಕಿಸಿದ್ರೆ ನಾವು ನಿದ್ರೆಗೆ ಜಾರ್ಬಿಡ್ತೀವಿ. ಸೊ ಆರಾಮಾಗಿ ಕೂತ್ಕೋಬೇಕು. ಕೈಗಳೆರಡನ್ನ ನಾವು ಕ್ಲಾಸ್ ಮಾಡಬೇಕು. ತೊಡೆ ಮೇಲೆ ಫ್ರೀ ಆಗಿ ಇಟ್ಕೋಬೇಕು. ಕಾಲ್ಗಳೆರಡು ಕ್ರಾಸ್ ಮಾಡಬೇಕು. ಬಲಗಾಲು ಅಥವಾ ಎಡಗಾಲು ಯಾವ್ದಾದ್ರು ಕ್ರಾಸ್ ಇರ್ಲಿ. ಕಣ್ಣು ಮುಚ್ಕೊಬೇಕು. ಸಹಜವಾಗಿ ಕಣ್ಮುಚ್ಚಿ. ಯಾವುದೇ ರೀತಿಯ ಆಲೋಚನೆ ಬೇಡ, ಯಾವುದ್ರ ಬಗ್ಗೆನೂ ಚಿಂತೆ ಬೇಡ, ಎಲ್ಲವನ್ನು ಮರ್ತು ಬಿಡಬೇಕು. ಯಾವುದು ಬೇಡ. ಭೂತ, ಭವಿಷ್ಯ, ನಿಮ್ಮ ಆಲೋಚನೆಗಳು, ಹಿಂದೆ ನಡೆದಿರೋದು, ಒಂದು 15 ದಿನದ ಕೆಳಗಡೆ, ವಾರದ ಕೆಳಗಡೆ, ಈ ಕ್ಷಣದಲ್ಲಿ ಸ್ವಲ್ಪ ಮುಂಚೆ ಎಲ್ಲವನ್ನು ಮರ್ತುಬಿಡು. ಈ ಕ್ಷಣದಲ್ಲಿ ಮಾತ್ರ ಇರೋದು. ಧ್ಯಾನ ಅಂದರೆ ಈ ಕ್ಷಣದಲ್ಲಿ ಜೀವಿಸೋದು. ಈ ಕ್ಷಣದಲ್ಲಿ ನಾವು ಯಾವ ರೀತಿ ಇದ್ದೀವಿ? 2 ಕೈನ ಕಟ್ಟಿದ್ದೀವಿ, 2 ಕಾಲುಗಳನ್ನು ಜೋಡಿಸಿದ್ದೀವಿ. ಯಾವುದ್ರ ಬಗ್ಗೆನೂ ಚಿಂತೆ ಇಲ್ಲ. ಕೇವಲ ಸಹಜವಾಗಿ ನಡೆಯುತ್ತಿರೋ ಉಸಿರದ ಬಗ್ಗೆ ಗಮನ. ಉಸಿರ ಒಳಗಡೆ ಹೋಗೋದನ್ನು, ಹೊರಗಡೆ ಬರುವುದನ್ನು ನಾವು ಗಮನಿಸಬೇಕು. ಈಗ ಅದು ನಮಗೆ ಅರ್ಥ ಆಗಲಿದ್ರೆ ನಾವು ಕಣ್ಮುಚ್ಚಿದಾಗ ನಮ್ಮ ಕಣ್ಮುಂದೆ ಕತ್ತಲೆ, ಬೆಳಕು ಕಾಣಿಸುತ್ತೆ. ಆ ಕತ್ತಲೆ ಕಾಣಿಸಿದ್ರೆ ಕತ್ತಲನ್ನು ಗಮನಿಸಿ, ಬೆಳಕು ಕಾಣಿಸಿದರೆ ಬೆಳಕನ್ನು ಗಮನಿಸಿ. ಈ ರೀತಿ ಗಮನಿಸುವಾಗ ನಿಮಗೆ ಯಾರೇ ಒಬ್ಬ ವ್ಯಕ್ತಿ ನಾವು ಕಣ್ಮುಚ್ಚಿದ ತಕ್ಷಣ ಇನ್ನಷ್ಟು ಆಲೋಚನೆಗಳು ಹೆಚ್ಚಾಗುತ್ತೆ. ಇದ್ದಿದ್ದು ಎಲ್ಲ ಆ ಕ್ಷಣದಲ್ಲೇ ಆಲೋಚನೆಗಳು ಹೆಚ್ಚಾಗುತ್ತೆ. ಯಾಕಂದರೆ ಮನಸ್ಸು ಆಲೋಚನೆ ಒಂದು ಗುಣ. ಯಾವಾಗಲೂ ಆಲೋಚನೆ ಮಾಡ್ತಾ ಇರುತ್ತೆ. ಎಷ್ಟೋ ಸಾವಿರ ಆಲೋಚನೆಗಳು ಬರ್ತಾ ಇರುತ್ತೆ. ಈ ಮನಸ್ಸನ್ನು ನಿಯಂತ್ರಿಸುವುದು ತುಂಬ ಕಷ್ಟ. ಯಾಕಂದರೆ ಇದು ಮನಸ್ಸಿನ ಒಂದು ಅಭ್ಯಾಸ. ಅದು ಆಲೋಚನೆ ಮಾಡ್ತಾನೆ. ಒಂದು ಕ್ಷಣ ಧ್ಯಾನದ ಕ್ಷಣಗಳನ್ನು ಕೊಡಿ. ಉಸಿರಾಟದ ಮೇಲೆ ಗಮನ. ಒಳಬರುವ ಉಸಿರು, ಹೊರ ಹೋಗುವ ಉಸಿರಿನ ಮೇಲೆ ಗಮನ. ಓಕೆ, ಧನ್ಯವಾದಗಳು ಮೇಡಮ್. ಈಗ ಇದನ್ನು ದಿನದಲ್ಲಿ ಒಂದು ರೆಗ್ಯುಲರ್ ಪ್ರಾಕ್ಟೀಸ್ ಆಗಬೇಕು, ಅದು ನಮಗೆ ಆ ಧ್ಯಾನ ಅನ್ನುವಂಥದ್ದು ನಮ್ಮ ಸ್ವಭಾವದೊಳಗಡೆ ಬರಬೇಕು ಅನ್ನೋದಾದರೆ ಎಷ್ಟು ಸಮಯದ ಧ್ಯಾನದ ಅವಶ್ಯಕತೆ ಇದೆ? ಫಸ್ಟು ಧ್ಯಾನ ಅಂದ ತಕ್ಷಣ ಎಲ್ಲರಿಗೂ ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಧ್ಯಾನ ಆಗುತ್ತೆ ಅಂತಾರೆ. ಆದರೆ ಕಣ್ಮುಚ್ಚಿದಾಗ ಸಹಜವಾಗಿ ಮನುಷ್ಯನಿಗೆ ಹೆಚ್ಚು ಆಲೋಚನೆ ಬರುತ್ತೆ. ಧ್ಯಾನ ಅಂದರೆ ಆಲೋಚನೆ ಅಲ್ಲ, ಆಲೋಚನೆ ರಹಿತ ಸ್ಥಿತಿಯಲ್ಲಿರೋದೇ ಧ್ಯಾನ. ಅದನ್ನು ಫಸ್ಟ್ ನಾವು ತಿಳ್ಕೊಬೇಕು. ಕಣ್ಮುಚ್ಚಿದ ತಕ್ಷಣ ಶೂನ್ಯ ಮಾಡಬೇಕು. ಅದು ಆಗಿ ಶೂನ್ಯ ಫೋರ್ಸ್ ಆಗಿ ಮಾಡಿದಾಗ ಶೂನ್ಯ ಆಗಲ್ಲ, ಆಲೋಚನೆ ಖಂಡಿತ ಬರುತ್ತೆ. ಆದರೆ ಪ್ರತಿದಿನ ಅಭ್ಯಾಸ. ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತು ವೀಕ್ಷಕರು ಯಾರೇ ಈ ಒಂದು ವಿಡಿಯೋ ನೋಡ್ತಾ ಇದ್ದಾರೆ, ಇವತ್ತು ಅವ್ರು ಕಲ್ತಿದ್ದಾರೆ ಅಂದರೆ ಇವತ್ತು ಕೂತಿದ ತಕ್ಷಣ ನಾವು ಧ್ಯಾನ ಸ್ಥಿತಿಯಲ್ಲಿ ಎಲ್ಲನೂ ಮರೆತು ನಾವು ಎಲ್ಲ ನಿರಂತರ ಆಗಲ್ಲ. ಆದರೆ ನಿರಂತರ ಸಾಧನೆಯಿಂದ ಇದಕ್ಕೆ ನಾವೇನು ಹೇಳ್ತೀವಿ, ಒಂದು 21 ದಿನ 41 ದಿನ ಬಿಡದೆ, ಒಂದಿನೂ ಬಿಡದೆ. ಯಾರ ವಯಸ್ಸು ಎಷ್ಟಿರುತ್ತೆ, ಇವಾಗ ನಮ್ಮ ವಯಸ್ಸು ಒಂದು 20 ಇರುತ್ತೆ ಅಂದರೆ 20 ನಿಮಿಷ ಮಿನಿಮಮ್. ಇದು ಮಿನಿಮಮ್. ಅವರಿಗೆ ಎಷ್ಟು ಬೇಕೋ ಅಷ್ಟು ನಿಮಿಷ ಪ್ರತಿದಿನ ಒಂದು ಸಾರಿ ಇದಕ್ಕೆ ತುಂಬ
ತುಂಬ ಸೂಕ್ತ ಅಂದರೆ ಪ್ರಾತಃ ಕಾಲ, ಬೆಳಗಿನ ಜಾವ. ಯಾಕಂದರೆ ಯಾವುದೇ ರೀತಿಯ ನಮಗೆ ಕೆಲಸದ ಒಂದು ಪ್ರಾರಂಭ ಇರಲ್ಲ, ಯಾವುದೇ ರೀತಿಯ ಚಿಂತೆ ಇರಲ್ಲ. ಇವಾಗ ಸ್ವಲ್ಪ ಸಮಯ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗತ್ತೆ. ಆ ಸಮಯದಲ್ಲಿ ಅಂದರೆ ಇವಾಗ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ, ತುಂಬ ಯಾವುದೇ ರೀತಿಯ ಒಟ್ಟೊಂದು ಶಾಂತ ಪರಿಸರ ಇದ್ದಾಗ ನಮಗೆ ಧ್ಯಾನ ಮಾಡೋಕ್ಕೆ ತುಂಬ ಸುಲಭವಾಗಿ ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತೀವಿ. ಇಲ್ಲ ಅಂದ್ರೆ ಹೊರಗಡೆ ಇರೋ ಗಲಾಟೆ, ಹೊರಗಡೆ ಇರುವ ಒಂದು ಜನರ ಅಲ್ಲಿಗೆ ಮೊದಲನೇದು ಧ್ಯಾನ ಅಂದ್ರೆ ಶಾಂತ ಪರಿಸರವನ್ನ ಆಯ್ಕೆ ಮಾಡ್ಕೋಬೇಕು. ಅದು ಎಲ್ಲಿ ಸಿಗುತ್ತೋ, ಅದು ಯಾವ ಸಂದರ್ಭದಲ್ಲಿ ಸಿಗುತ್ತೋ ಅದು. ಆದರೆ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡೋರಿಗೆ ಬೆಳಗಿನ ಹೊತ್ತು ಒಳ್ಳೆ ಎಲ್ಲ ಮನೆಗಳು ಧ್ಯಾನಾಲಯಾಗಿಯೇ ಮಾಡ್ಕೋಬೇಕು. ಮನೆಯಲ್ಲಿ ಪ್ರಾರಂಭ ಆಗ್ಬೇಕು. ಯಾವಾಗ ಅವರು ಮಾಡ್ತಾರೋ ಎಲ್ಲರೂ ಅವ್ರು ನೋಡಿ ಮಾಡಕ್ಕೆ ಶುರು ಜಾಗದಲ್ಲಿ ಕೂಡೋದು ಸೂಕ್ತ. ಒಂದೇ ಟೈಮ್ ಇಟ್ಕೊಂಡ್ರೆ ಇನ್ನೂ ಒಳ್ಳೇದು. ಇದೆಲ್ಲ ಕಂಡೀಷನ್ಸ್ ಅಲ್ಲ, ಆ ತರ ಮಾಡ್ಕೊಂಡ್ರೆ ನಮ್ಗೆ ಅದೊಂದು ರೆಗ್ಯುಲರ್ ಪ್ರಾಕ್ಟೀಸ್ ಆಗ್ಬಿಡುತ್ತೆ. ಕಂಡೀಷನ್ ಅಷ್ಟೇ ಟೈಮ್ಗೆ ಹಂಗೆ ಕೊಡ್ಬೇಕು ಅಂತ ನನಗೆ ಇವತ್ತು ಆ ಟೈಮ್ಗೆ ಆಗ್ಲಿಲ್ಲ ಅಂತ ಬ್ರೇಕ್ ಮಾಡೋದಲ್ಲ, ನಮ್ಗೆ ಮತ್ತೆ ಸಮಯ ಈ ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ಈ ಕೆಲವು ವೈಬ್ರೇಷನ್ಸ್ಗಳು ರಿಲೀಸ್ ಆಗುತ್ತೆ, ಕೆಲವು ತರಂಗಗಳು ಹೊರಬರುತ್ತೆ, ಈಗೆಲ್ಲ ಹೇಳುತ್ತೆ. ಆ ವಿಷಯದಲ್ಲಿ ನಿಮಗೆ ಏನು ಯಾವ ತರಹದ ಅನುಭವ ಆಗಿದೆ? ಹೌದು, ಧ್ಯಾನ ಕೂತ್ಕೊಂಡಾಗ ಮೊದಲೇ ಫಸ್ಟ್ ಧ್ಯಾನ ಮಾಡ್ತೀವಲ್ವಾ, ತುಂಬ ಜನಕ್ಕೆ ಕಣ್ಣು ಮುಚ್ಚಿದ ತಕ್ಷಣ ಕೆಲವ್ರಿಗೆ ಗೊಂದಲಗಳು, ಆಲೋಚನೆ ಬರುತ್ತೆ. ಫ್ಲಡ್ ಆಫ್ ಥಾಟ್ಸ್ ಇರುತ್ತೆ. ಅದು ಕ್ರಮೇಣ ಇವತ್ತು ನಮಗೆ ಎಷ್ಟೋ ಥಾಟ್ಸ್ ಬರ್ತಾ ಇದೆ ಅಂದರೆ ಒಂದು ವಾರ ಬಿಟ್ಟಾಗ ಅದ್ರ ಥಾಟ್ಸ್ ಕ್ರಮೇಣ ಕಡಿಮೆ ಆಗುತ್ತೆ. ಇವಾಗ ಸ್ವಲ್ಪ ಹೊತ್ತು ಆಲೋಚನೆ ರಹಿತ ಸ್ಥಿತಿಯಲ್ಲಿ ಇವಾಗ ನಾವು 1 ಗಂಟೆ 20 ನಿಮಿಷ ಆ ಥರ ಕುತ್ಕೊಂಡಿದ್ದೀವಿ, 20ರಿಂದ 1 ಗಂಟೆ ಕುತ್ಕೊಂಡಿದ್ದೀವಿ ಅಂದರೆ 20 ನಿಮಿಷ ನಾವು ಧ್ಯಾನ ಸ್ಥಿತಿಯಲ್ಲಿ ಇರಲ್ಲ. ಆದರೆ ಆಲೋಚನೆ ರಹಿತ ಸ್ಥಿತಿಯಲ್ಲಿ ಕೇವಲ ಕೆಲವು ಕ್ಷಣಗಳು ಮಾತ್ರ ಇರ್ತೀವಿ. ಸಾಧನೆಗೆ ಆ ಕ್ಷಣಗಳಲ್ಲೇ ನಮಗೆ ಈ ಅಪಾರವಾದ ವಿಶ್ವಶಕ್ತಿ ನಮ್ಮ ದೇಹದಲ್ಲಿ ಪ್ರವೇಶವಾಗುತ್ತೆ. ಅಂದರೆ ಈಗ ನಮಗೆ ಹೊರಗಡೆ ಗಾಳಿ ಇದೆ ಅಂತ ನಮಗೆ ಸ್ಪರ್ಶದ ಮೂಲಕ ಹೇಗೆ ಗೊತ್ತಾಗುತ್ತೋ ಹಾಗೆ ಈ ಒಂದು ಪ್ರಕೃತಿಯಲ್ಲಿ ವಿಶ್ವಶಕ್ತಿ ಇದೆ. ಯಾವಾಗ ನಾವು ಕಣ್ಮುಚ್ಕೊಂಡು ಆಲೋಚನೆ ರಹಿತ ಸ್ಥಿತಿಯಲ್ಲಿ ಕೂರ್ತೀವೋ ಆಗ ಮಾತ್ರ ನಮ್ಮ ಸಹಸ್ರ ರಂಧ್ರದಿಂದ ಆ ವಿಶ್ವಶಕ್ತಿ ನಮ್ಮ ದೇಹದೊಳಗಡೆ ಪ್ರವೇಶವಾಗುತ್ತೆ. ಆ ಒಂದು ಸ್ಥಿತಿಯಲ್ಲಿ ಹೆಚ್ಚು ಹೊತ್ತು ಇರ್ತೀವೋ ಆ ಸ್ಥಿತಿಯಲ್ಲಿದ್ದಾಗ ಹೆಚ್ಚು ಶಕ್ತಿ ನಮಗೆ ಒಳಗಾಗುತ್ತೆ. ಅವಾಗ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ನಮಗೆ ವೈಬ್ರೇಷನ್ ಈಗ ತುಂಬ ಒಳ್ಳೆಯ ಒಂದು ಟೆಕ್ನಿಕ್ಕನ್ನು, ವಿಧಾನವನ್ನು ತಾವು ಹೇಳ್ಕೊಟ್ಟಿದ್ದೀರಿ ಮತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ. ಈಗ ನಮ್ಮ ಅನುಭವಗಳೇನಿದಾವಲ್ಲ, ಯಾವುದೇ ಒಂದು ವಿಧಾನದಲ್ಲಿ ಒಳಗೋದಂತಹ ನಮ್ಮ ಅನುಭವಗಳು ಇತರರಿಗೆ ಪ್ರೇರಣೆಗಳಾಗ್ತವೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಧ್ಯಾನ ಮಾರ್ಗದಲ್ಲಿ ತೊಡಗಿದ ನಂತರದ ದಿನಗಳಲ್ಲಿ ನಿಮ್ಮ ಯಾವ ಒಂದು ಭಾವನಾತ್ಮಕ ಬದುಕಾಗಲಿ, ಎಮೋಷನ್ಸ್ ಕಂಟ್ರೋಲ್ಗಳೇ ಆಗಲಿ, ಹಾಗಾಗಿ ನೀವು ಯಾವುದನ್ನು ಬೇಡ ಅಂದ್ಕೊಂಡಿರ್ತೀವೋ ಅವುಗಳನ್ನು ತಡೆ ಹಿಡಿಲಿಕ್ಕೆ ಈ ಥರ ಸಾಧ್ಯತೆಗಳು ನಿಮ್ಮ ಬದುಕಿನಲ್ಲಿ ಆಗಿದವ, ಹೇಗಾಗಿದ್ದಾವೆ ಅನ್ನೋದನ್ನು ಒಂದಷ್ಟು ನೋಡೋಣ. ಯಾಕೆಂದರೆ ನಿಮ್ಮ ಅನುಭವಗಳಿಗೆ ಇನ್ನೊಬ್ಬರಿಗೆ ಅದನ್ನು ನಾವು ಒನ್ ಮ್ಯಾನ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಅನದರ್ ಮ್ಯಾನ್ಸ್ ಎಜುಕೇಷನ್ ಅಂತ ಹೇಳ್ತೇವಲ್ಲ, ಹೀಗೆ ಈ ಧ್ಯಾನ ವಿಧಾನವನ್ನು ತಮ್ಮ ಬದುಕಿನಲ್ಲೂ ಕೂಡ ಅಳವಡಿಸಿಕೊಳ್ಳೋದಕ್ಕೆ ಒಂದು ಪ್ರೇರಣೆ ಯಾವುದು ಅಂತ ಹೇಳಿದರೆ, ನಮ್ಮ ಸ್ವಭಾವಗಳಲ್ಲಿ ನಾವು ಯಾವ ತರಹದ ಬದಲಾವಣೆಯನ್ನು ಹೊಂದಿದ್ದೇವೆ. ಮತ್ತು ಯಾವ ಈ ಮೇಡಮ್ ಅವರು ಹೇಳಿದರು, ಅವರು ತುಂಬ ಸ್ಟ್ರೆಸ್ಸಲ್ಲಿದ್ದೆ ನಾನು, ಆ ಸಂದರ್ಭದಲ್ಲಿ ನನಗಿದಾಯಿತು ಅಂತ. ಹಾಗಾಗಿ ಈ ತರಹದ ಕೆಲವು ವೈಯಕ್ತಿಕವಾದಂತಹ ಅನುಭವಗಳು ತಮಗೆ ಆಗಿದ್ದರೆ ಅದನ್ನು ಒಂದಿಷ್ಟು ಪರಿಚಯ ಮಾಡಿಕೊಡಿ. ಖಂಡಿತ. ಈಗ ಧ್ಯಾನ ನಾನು ಹೀಗೆ ಸಾಮಾಜಿಕ ಜೀವನದಲ್ಲೇ ಇದ್ದೆ. ಒತ್ತಡ ಅಂದರೆ ಕೆಲಸಗಳು ಎಲ್ಲನೂ ಮ್ಯಾನೇಜ್ ಮಾಡೋದು. ಒಬ್ಬ ಗೃಹಿಣಿ ಅಂದರೆ ಮಕ್ಕಳು ನೋಡ್ಕೋಬೇಕು. ಅದು ಇವಾಗಿನ ಗೃಹಿಣಿಯರಿಗೆ ಯಾರು ಮನೇಲಿ ಕೊಡಲ್ಲ, ಹೆಚ್ಚಿನ ಒತ್ತಡ ಮನೇಲಿ ಕೊಡಲ್ಲ. ಡಬಲ್ ಡ್ಯೂಟಿ ಇರುತ್ತೆ, ಮನೇನೂ ನಿಭಾಯಿಸ್ಬೇಕು, ಅವ್ರ ಕರ್ತವ್ಯನೂ ನೋಡಬೇಕು, ಹೊರಗಡೆ ದುಡಿಯೋಕೆ ಹೋಗ್ತೀವಿ, ಎಲ್ಲನೂ ಒತ್ತಡ ಇರೋದ್ರಿಂದ ಸೊ ಇದೇ ತರ ನಡ್ಕೊಂಡು ಹೋಗ್ತಾ ಇತ್ತು. ಒಳಗಿನ ಒತ್ತಡ, ಇನ್ನೊಬ್ಬರ ಮೇಲಿನ ಒತ್ತಡನೂ ಆಗುತ್ತೆ ಸರ್. ಈ ಒತ್ತಡದಿಂದ ಏನಾಗಿತ್ತು, ನಾನು ಒಂದು 35 ವರ್ಷ ಮಕ್ಕಳಿಬ್ಬರಿದ್ರು. 35 ವರ್ಷಕ್ಕೇನೆ ನನಗೆ ನೀ ಪೇನ್ ತುಂಬಾನೇ ಶುರುವಾಯಿತು. 35 ಇಯರ್ಸಲ್ಲಿ ನೀ ಪೇನ್ ಅಂದರೆ ಯಾವ ಡಾಕ್ಟ್ರ್ ಕೇಳಿದ್ರು ಅದಕ್ಕೆ ಈಗ ಸಹಜವಾಗಿ ನೋಡಿಕೊಂಡ್ರೆ ಯಾವುದೇ ಸೊಲ್ಯೂಷನ್ಸ್ ಇರಲ್ಲ. ಡಾಕ್ಟರ್ಸ್ ಹೋದರೆ ಮೆಡಿಸಿನ್ ಕೊಡ್ತಾರೆ, ಇಲ್ಲ ಆಪ್ರೇಷನ್ ಅಂತಾರೆ. ಎಷ್ಟು ನನಗೆ ಅದು ಜಾಸ್ತಿ ಇತ್ತಂದರೆ ಓಡಾಡೋಕ್ಕೆ, ಕೆಳಗಡೆ ಕೂಡೋಕ್ಕೆ, ಮೆಟ್ಲತ್ತಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ನನ್ನ ಏಜ್ ಅವಾಗ 35 ವರ್ಷ ಇತ್ತು. 35 ವರ್ಷದಲ್ಲಿ ನಾನು ಏನಂತ ಟ್ರೀಟ್ಮೆಂಟ್ ತೊಗೊಂಡ್ಲಿ, ಹೆಂಗೆ ನನ್ನ ಕರ್ತವ್ಯನೂ ನಿಲ್ಸೋಕ್ಕಾಗಲ್ಲ.
ಹೆಂಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸೊ ಸಹಜವಾಗಿ ನನಗೂ ಈ ಧ್ಯಾನ ಮಾರ್ಗ ನನ್ನ ಪೇಷಂಟಾಗಿ ಬಂದಿದ್ದ ಮಧುಶ್ರೀ ಮೇಡಮಿಂದ ಸಿಕ್ತು. ಇದು ತುಂಬ ಸುಲಭ ಅನ್ನಿಸ್ತು. ನಾನು ಹೀಗೆ ಮೊದಲನೇ ಸರಿ ಕೂತ್ಕೊಂಡೆ. ನಮ್ಮ ವಯಸ್ಸಿಗೆ ತಕ್ಕಷ್ಟು ಅಂದ್ರೂ ನಾವು ಒಂದು 40 ಮಿನಿಟ್ಸು ಫಸ್ಟ್ ಸಿಟ್ಟಿಂಗಲ್ಲಿ ಕೂತ್ವಿ. ಏನು ಕಷ್ಟ ಆಯಿತು, ಕೂತ್ಕೊಳ್ಳೋಕ್ಕೆ ಕಷ್ಟ ಆಯಿತು. ಆದರೆ ಹಾಗೆ ನಾವು ಪ್ರಯತ್ನ ಮಾಡ್ಕೊತ ಫಸ್ಟ್ ಸಿಟ್ಟಿಂಗ್ 40 ಮಿನಿಟ್ಸ್ ಹೇಗೋ ಮುಗಿಸಿದ್ವಿ. ನೆಕ್ಸ್ಟ್ ಸಿಟ್ಟಿಂಗಲ್ಲಿ ಹೆಂಗೆ ಮಾಡಲಿ ಅಂತ ನನ್ನ ಕಾಲು ನೋವು ತುಂಬಾ ಜಾಸ್ತಿ ಇತ್ತು. ಹೆಂಗೆ ಮಾಡಲಿ ಅಂತ ನಾನು ಕ್ಲಿನಿಕಲ್ಲೇ ನಾನು ಕೂತೆ. ಮನೆಗೆ ಹೋಗೋಕ್ಕಾಗ್ತಿಲ್ಲ, ಕಾಲು ನೋವಿದೆ, ಇಳಿಬೇಕು ಮೆಟ್ಲು, ಹೆಂಗೆ ಮಾಡೋದು ಅಂತ ಕೂತಾಗ ನನಗೆ ಧ್ಯಾನ ಮಾಡಿದ್ರೆ ಹೋಗುತ್ತೆ ಅಂತಾರಲ್ಲ, ಮತ್ತೆ ಧ್ಯಾನ ಮಾಡೋಣ ಅಂತ ಅಲ್ಲಿ ಎಲ್ಲ ವರ್ಕ್ ಮುಗಿದ್ಮೇಲೆ ಅಲ್ಲಿ 1 ಅವರ್ ಕೂತೆ ನಾನು. 1 ಅವರ್ ಕೂತಾಗ ಸ್ವಲ್ಪ ಹೊತ್ತು ಹಾಗೆ ನೋವು ಜಾಸ್ತಿ ಇತ್ತು ಹಾಗೆ ಕೂತೆ. ಇದು ಧ್ಯಾನ ಅನ್ನೋದು ನಾವೆಲ್ಲ ಹೇಳ್ತೀವಿ ನಾವು ಮಾಡೋದು ಅಂತ. ನಾವು ಧ್ಯಾನಕ್ಕೆ ಕೂಡೋದು ಒಂದೇ ನಮ್ಮ ಕೆಲಸ. ಧ್ಯಾನ ತನ್ನಷ್ಟಕ್ಕೆ ತಾನೇ ಆಗುತ್ತೆ. ಆಲೋಚನಾ ರಹಿತ ಸ್ಥಿತಿ ನಮಗೆ ಬಂದಾಗ ಧ್ಯಾನ ಘಟಿಸುತ್ತೆ. ಅದು ನಮ್ಮ ಕೈಯಲ್ಲಿ ಇರಲ್ಲ. ಹಾಗೆ ಕೂತೆ 1 ಅವರ್ ಕೂತೆ ನಾನು. ಆ ಮಧ್ಯದಲ್ಲಿ ನಾನು ಒಂದು 10 ಮಿನಿಟ್ಸು 20 ಮಿನಿಟ್ಸಲ್ಲಿ ಆಲೋಚನಾ ರಹಿತ ಸ್ಥಿತಿಗೆ ಹೋಗಿದ್ದೆ. ಆಗ ನನ್ನಲ್ಲಿ ಆ ಎನರ್ಜಿ, ಕಾಸ್ಮಿಕ್ ಎನರ್ಜಿ ನಾನು ಫೀಲ್ ಮಾಡ್ತಾ ಇದ್ದೆ. ಆ ವೈಬ್ರೇಷನ್ಸು ಅದು ಹೇಳೋದಕ್ಕಿಂತ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಎಲ್ಲರಿಗೂ ತಿಳಿಯುತ್ತೆ. ಓನ್ ಎಕ್ಸ್ಪೀರಿಯನ್ಸ್ ಅನ್ನೋದು ಅದು ಅನುಭವಿಸೋದೇ ಹೊರತುನ ಹೇಳೋದಲ್ಲ. ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ನಮಗೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರದು ಎಕ್ಸ್ಪೀರಿಯನ್ಸ್ ಅಲ್ಲಿಗೆ ನಿಮಗೆ ಯಾವುದು ಅವತ್ತು ಪೇನ್ ಅನ್ನೋ ಸರ್, ಅವತ್ತು ನನಗೆ 1 ಅವರ್ ಆದ್ಮೇಲೆ ನನ್ನ ಪೇನು ಸಂಪೂರ್ಣವಾಗಿ ಸ್ವಲ್ಪ ಕಮ್ಮಿ ಆಯ್ತು. ನಾನು ಕೆಳಗೆ ಇಳ್ಕೊಂಡು ಅವತ್ತು ನಡ್ಕೊಂಡು ಮನೆಗೆ ಬಂದೆ. ನೋಡೋಣ ಅಲ್ಲಿಗೆ ಒಂದು ಆತ್ಮವಿಶ್ವಾಸವನ್ನ, ಬದುಕಿನ ಬಗೆಗಿನ ವಿಶ್ವಾಸ, ನೋವಿನಿಂದ ಹೊರಬರುವಂತಹ ಒಂದು ಮಾರ್ಗ, ಅವುಗಳು ನಿಮ್ಮಲ್ಲಿ ಸೃಷ್ಟಿಯಾಗ್ತಾ ಹೋದವು. ಮತ್ತೆ ಇದರಿಂದ ನಾನು ಕಂಡ್ಕೊಂಡಿದ್ದು ಇದು ಯಾಕೆ ಬಂತು 35 ಇಯರ್ಸ್ ಅಲ್ಲಿ ಅಂದ್ರೆ, ಈಗ ನಮ್ಮಲ್ಲಿ ಸಹಜವಾಗಿ ಎಲ್ಲರಿಗೂ ಬರ್ತಾ ಇರೋ ಕಾಯಿಲೆಗಳಲ್ಲಿ BP ಇರಲಿ, ಶುಗರ್ ಇರಲಿ, ಕ್ಯಾನ್ಸರ್ ಇರಲಿ, ಈ ಬೇರೆ ಪೇಯ್ನ್ಸ್ ಇರಲಿ, ಎಲ್ಲದಕ್ಕೂ ನಾನು ಡಾಕ್ಟರ್ ಆಗಿರ್ಬೋದು ಇಲ್ಲ ಅಲ್ಲಿ ಇಲ್ಲಿ ನಮ್ಮ ಇದರಿಂದ ಕಲ್ತಿರೋದ್ರಲ್ಲಿ ಎಲ್ಲ ಕಾಯಿಲೆಗಳಿಗೂ ಮುಖ್ಯ ಕಾರಣ ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೀವಿ. ಇವಾಗಿನ ಕಾಯಿಲೆಗಳೆಲ್ಲ ಸೈಕೋಸೊಮ್ಯಾಟಿಕ್ ಅಂದ್ರೆ ಮನಸ್ಸಿನಿಂದ ದೇಹಕ್ಕೆ ಬರುತ್ತಿರೋ ಕಾಯಿಲೆಗಳು. ಸೊ ಇದಕ್ಕೆ ನಾವು ಎಲ್ಲೇ ಮೆಡಿಸಿನ್ಗೆ ಹೋದ್ರೂ ಅವರು ನಮ್ಮ ದೇಹಕ್ಕಷ್ಟೇ ಮೆಡಿಸಿನ್ ಕೊಡ್ತಾರೆ. ಅಲೋಪತಿಲಿ ನಾವೆಲ್ಲೇ ಹೋದ್ರು ದೇಹಕ್ಕೆ ಕೊಡ್ತಾರೆ. ಮನಸ್ಸಿಗೆ ಆದ್ರೆ ನಾವು ಹೊರಗಡೆ ಹೋಗಿ ಚಿಕಿತ್ಸೆ ದೇಹಕ್ಕೆ ತೆಗೆದುಕೊಂಡ್ರೆ ನಾವು ಅಲ್ಲಿಗೆ ಹಣ ಪಾವತಿ ಮಾಡಬೇಕು, ಮತ್ತೆ ಬೇರೆ ಬೇರೆ ಔಷಧಿಗಳನ್ನ ತಗೋಬೇಕು. ಆ ಔಷಧಿಯಿಂದ ಆಗುವಂತ ಈ ಅಡ್ಡ ಪರಿಣಾಮಗಳನ್ನ ಅನುಭವಿಸ್ಬೇಕು. ಅವೆಲ್ಲವೂ ಇದೆ. ನೇರವಾಗಿ ಕ್ಯೂರ್ ಸಿಗಲ್ಲ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ಗೆ ಟ್ರೀಟ್ಮೆಂಟ್ಸು ಇಲ್ಲ ಸರ್. ಆದ್ರೆ ನಾವೇನ್ ಮಾಡ್ಕೋಬಹುದು, ಮನಸ್ಸನ್ನ ನಾವು ಕಂಟ್ರೋಲ್ ಮಾಡಬೇಕು. ನನಗೆ ಮೊಣಕಾಲು ನೋವು ಬರೋದಕ್ಕೆ ಒಂದೇ ಕಾರಣ, ನಾನು ನಮ್ಮ ಮನೆಯಲ್ಲಿರೋ ಪ್ರತಿಯೊಂದು ಎಮೋಷನ್ಸ್ನು, ನಮ್ಮ ತಂದೆಗೆ ಹುಷಾರಿಲ್ಲ, ತಾಯಿಗೆ ಹುಷಾರಿಲ್ಲ, ಅದು ಇದು ಎಲ್ಲನೂ ನನಗೆ ಅನ್ನಂಗೆ ಸ್ವಂತವಾಗಿ ಅನುಭವಿಸ್ತಾ ಇದೆ. ಆ ನೋವುಗಳು, ಆ ಎಮೋಷನ್ಸ್ ಎಲ್ಲ ಬ್ಲಾಕೇಜ್ ಆಗ್ಬಿಟ್ಟು ನನ್ನ ಮೊಣಕಾಲಲ್ಲಿ ಸ್ಟಾರ್ಟ್ ಆಗಿದೆ. ಹೊರಗಿನ ಈ ಕಸದ ರೂಪದ ಆಲೋಚನೆಗಳು ನಮ್ಮಲ್ಲಿ ನನಗೆ ಮೊಣಕಾಲಲ್ಲಿ ಆಯ್ತು, ಇನ್ನೊಬ್ರಿಗೆಲ್ಲ ಹಾರ್ಟ್ ಅಲ್ಲಿ ಬ್ಲಾಕ್ ಆಗುತ್ತೆ, ಇನ್ನೊಬ್ರಿಗೆ ತಲೆಯಲ್ಲಿ ಆಗುತ್ತೆ, ಅದರಿಂದ ಮೈಗ್ರೇನ್ ಬರುತ್ತೆ. ಹಾರ್ಟ್ ಅಲ್ಲಾದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಇಲ್ಲ ಒಳಗಡೆ ಒತ್ತಡ ಜಾಸ್ತಿ BP ಶುರುವಾಗುತ್ತೆ, ಶುಗರು, ಇಲ್ಲ ಎಲ್ಲೋ ಒಂದ್ ಕಡೆ ಲಂಪ್ ಇದ್ರೆ ಒಂದು ಟಿಶ್ಯೂ ವೀಕ್ ಇರೋ ಕಡೆ ಕ್ಯಾನ್ಸರ್ ಆಗಿನೂ ಅದು ಉದ್ಭವ ಆಗುತ್ತೆ. ಅಂದ್ರೆ ಮನಸ್ಸಿಗೆ ಸಾಂತ್ವನವನ್ನ ತಂದುಕೊಳ್ಳುವುದರ ಮುಖಾಂತರವಾಗಿ ನಾವು ನಮ್ಮ ನೋವಿನಿಂದ ಹೊರಬರುವುದು. ಇದು ಆರೋಗ್ಯದಲ್ಲಿ ಖಂಡಿತವಾಗಿ ನಾವು ಬದಲಾವಣೆ ನೋಡಬಹುದು ಧ್ಯಾನದಿಂದ. ಮತ್ತೆ ಇನ್ನೊಂದಂದ್ರೆ ಧ್ಯಾನ ಮಾಡೋದ್ರಿಂದ ನಮ್ಮ ಮನಸ್ಸು ಪ್ರೆಸೆಂಟ್ ಅಲ್ಲಿ ಇರುತ್ತೆ. ಸೊ ನಮ್ಮ ಎಲ್ಲ ಆಲೋಚನೆಗಳು, ನಮ್ಮ ನೋವುಗಳಿಗೂ ಮುಖ್ಯ ಕಾರಣ ಪಾಸ್ಟ್ ಇರ್ತೀವಿ ಇಲ್ಲ ಫ್ಯೂಚರ್ ಇರ್ತೀವಿ. ಯಾರೇ ಒಬ್ಬರಾಗ್ಲಿ ನಮ್ಮ ಯೋಚನೆಗಳು ನಾವು ಒಂದ್ಸರಿ ಥಿಂಕ್ ಮಾಡಿದ್ರೆ ಗೊತ್ತಾಗುತ್ತೆ. ಇಲ್ಲ ಮುಂದಿಂದ್ರಲ್ಲಿ ಇರ್ತೀವಿ, ಇಲ್ಲ ಹಿಂದಿಂದ್ರಲ್ಲಿ ಇರ್ತೀವಿ, ಪ್ರೆಸೆಂಟ್ ಅಲ್ಲಿ ಇರಲ್ಲ. ನಾವು ಪ್ರೆಸೆಂಟ್ ಅಲ್ಲಿ ಇದ್ರೆ ಈ ಕ್ಷಣ, ನಾಳೆ ಗೊತ್ತಿಲ್ಲ ನಮ್ಗೆ, ಹಿಂದಿಂದು ಸರಿ ಮಾಡೋಕ್ಕೂ ನಮ್ಗಾಗಲ್ಲ, ಮುಂದಿಂದನ್ ಕ್ರಿಯೇಟ್ ಮಾಡೋಕ್ಕೂ ನಮ್ಗಾಗಲ್ಲ, ಆದ್ರೂ ನಾವು ಅದ್ರಲ್ಲೇ ಇರ್ತೀವಿ. 90% ನಮ್ಮ ಒಂದು ಆಲೋಚನಾ ಕ್ರಮ ಅಥವಾ ಹ್ಯಾಬಿಟ್ ಪ್ಯಾಟರ್ನ್ ಪ್ರೆಸೆಂಟ್ ಅಲ್ಲಿ ಇರೋದು ಈ ಧ್ಯಾನದಿಂದ ವೃದ್ಧಿ ಆಗುತ್ತೆ. ಪ್ರೆಸೆಂಟ್ ಅಲ್ಲಿ ಇರ್ಬೋದು. ಒಬ್ಬ ಮನುಷ್ಯ ಈ ಧ್ಯಾನ ಅಭ್ಯಾಸದ ಮುಖಾಂತರವಾಗಿ ಈ ಹಿಂದಿನ ಒಂದು ಆಲೋಚನೆಗಳು ಇಲ್ಲ, ಮುಂದಿನ ಅತಿ ದೊಡ್ಡ ಕನಸುಗಳು ಇಲ್ಲ, ಇವತ್ತಿನ ವರ್ತಮಾನಕ್ಕೆ ಸೀಮಿತಗೊಳಿಸ್ಕೊಳ್ಳೋದ್ರಿಂದ ನಾವು ಒಂದಷ್ಟು ಸಮಾಧಾನದಿಂದ ಇರಬಹುದು. ಮತ್ತೆ ಎಲ್ಲಾ ಮನುಷ್ಯರು
ಇಲ್ಲ, ನಮ್ಮ ಜೀವನದ ಎಲ್ಲ ಮನುಷ್ಯರು ಸರ್, ಯಾರೇ ಆಗಿರಲಿ, ಒಬ್ಬ ಭಿಕ್ಷುಕನಿಂದ ಹಿಡಿದು ಒಬ್ಬ ಹೈ ಕ್ಲಾಸ್ ಮನುಷ್ಯರವರೆಗೂ ಎಲ್ಲರಿಗೂ ಎರಡೇ ಗುರಿ ಇರುತ್ತೆ ಜೀವನದಲ್ಲಿ. ಒಂದು ಆರೋಗ್ಯ, ಇನ್ನೊಂದು ಆನಂದ. ಇವೆರಡಕ್ಕೋಸ್ಕರನೇ ನಾವು ಓಡ್ತಾಡ್ತೀವಿ. ಆರೋಗ್ಯವೇ ಆನಂದ ಆಗುತ್ತಿದೆ ಇವತ್ತು. ಆರೋಗ್ಯಕ್ಕೆ ಈಗ ನಾವು ಈ ತರ ಮಾಡ್ಕೊಬೋದು ಧ್ಯಾನದಿಂದ, ಇಲ್ಲ ನಮ್ಮ ಹೆಲ್ತ್ ಹ್ಯಾಬಿಟ್ಸ್ ಏನೇನೋ ಒಳ್ಳೆ ಅಭ್ಯಾಸಗಳಿಂದ, ಯೋಗದಿಂದ, ಒಳ್ಳೆ ಆಹಾರದಿಂದ ಈ ತರ ಆರೋಗ್ಯದ ಕಡೆ ನಾವು ನೋಡ್ಕೋಬಹುದು. ಆನಂದ ಅಂದ್ರೆ ನಾವು ಎಷ್ಟೆಲ್ಲ ಮಾಡ್ತೀವಿ. ಈಗ ಒಂದು ಒಳ್ಳೆ ಮನೆ ಕಟ್ಟಿಸ್ಕೊಂಡ್ವಿ, ಅದ್ರಲ್ಲಿ ನಾವು ಇರ್ತೀವಿ ಅಂದ್ರೆ ನಮ್ಗೊಂದು ಸಂತೋಷ ಸಿಗುತ್ತೆ, ನಮ್ಗಿಷ್ಟ ಆದಂಗೆ ಕಟ್ಕೊಂಡಿರ್ತೀವಿ. ಧನ್ಯವಾದಗಳು ಮೇಡಮ್. ಈಗ ಕೊನೆಯದಾಗಿ ಏನು ಒಂದು ಸಂದೇಶವನ್ನ ನಮ್ಮ ಪ್ರೇಕ್ಷಕರಿಗೆ, ಅಂದ್ರೆ ಈ ಧ್ಯಾನ ಮಾರ್ಗದ ಮುಖಾಂತರವಾಗಿ ನಮ್ಮ ದೈಹಿಕ ಒಂದು ರೋಗಗಳನ್ನು, ಕಾಯಿಲೆಗಳನ್ನು, ನೋವನ್ನು ವಾಸಿ ಮಾಡ್ಕೋಬಹುದು. ಅದಕ್ಕೆ ಮಾನಸಿಕ ಚಿಕಿತ್ಸೆ ಇದಾಗಿದೆ. ಮತ್ತು ಬಹುತೇಕ ನಮ್ಮ ಕಾಯಿಲೆಗಳಿಗೆ ಮನಸ್ಸಿನ ಒಂದು ವಿದ್ಯಮಾನಗಳ ಕಾರಣರಾಗಿರ್ತವೆ. ಆ ಮನಸ್ಸನ್ನು ನಾವು ಒಂದಷ್ಟು ಶುದ್ಧೀಕರಿಸೋದ್ರ ಮುಖಾಂತರವಾಗಿ ನಾವು ರೋಗಮುಕ್ತರ ಆಗ್ಬೋದು ಅನ್ನುವಂಥ ಒಂದು ಸಂದೇಶವನ್ನು ತಾವು ಕೊಡ್ತಾ ಇದ್ದೀರಿ. ಇದು ಪರಂಪರಾಗತವಾಗಿ ಇದು ಎಲ್ಲರೂ ಕೂಡ ಮಾಡಿರೋದೇ ಹಾಗೆ. ಇಂಥದ್ದೊಂದು ಬಹಳ ಮುಖ್ಯವಾದಂತಹ ಒಂದು ತಂತ್ರವನ್ನು, ವಿಧಾನವನ್ನು ನಮಗೆ ಭಾಳಷ್ಟಿದೆ. ನಾನು ಆಗಲೇ ಹೇಳಿದೆ, ಸಮಾಧಾನಿಯಾಗಿರಬೇಕು ಅಂತ ಹೇಳ್ತೀವಿ. ನಾವೆಲ್ಲನೂ ಕೂಡ ಹೀಗಿರಬೇಕಾಗಿರಬೇಕು ಅಂತ. ಹಾಗಾದರೆ ಇರೋ ವಿಧಾನ ಯಾವುದು, ಸಮಾಧಾನ ತಂದುಕೊಳ್ಳುವಂಥ ವಿಧಾನ ಯಾವುದು ಅಂದರೆ ದಿಸ್ ಇಸ್ ದಿ ಇನ್ಸ್ಟ್ರೂಮೆಂಟ್. ಈ ವಿಧಾನ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಬಹುಶಃ ಇದನ್ನು ನಮ್ಮ ವೀಕ್ಷಕರು ಎಲ್ಲರೂ ಕೂಡ ಇದನ್ನು ಅಭ್ಯಾಸ ಮಾಡೋದ್ರ ಮುಖಾಂತರವಾಗಿ ಅವರು ಕೂಡ ಮನಸ್ಸಿನ ಮೂಲದಿಂದ ಬರುವಂತಹ ದೈಹಿಕ ನೋವುಗಳನ್ನು ನಾವು ಮುಕ್ತರಾಗ್ಬೋದು ಅಂಥೇಳಿ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಮತ್ತೆ ತಾವು ಏನು ಹೇಳ್ತೀರಾ ಹೇಳಿ. ನಿಜವಾಗ್ಲೂ ಇದು ಒಂದು ಒಳ್ಳೆ ಕಾರ್ಯಕ್ರಮ. ತುಂಬ ಚೆನ್ನಾಗಿ ನಮಗೆ ಇದು ಒಂದು ಅವಕಾಶ ಕೊಟ್ಟರು ಸರ್. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಬ್ಬರು ಧ್ಯಾನ ಮಾಡಿ, ತುಂಬ ಸುಲಭ. ಇದಕ್ಕೆ ಎಲ್ಲೂ ಹಣದ ಖರ್ಚಿಲ್ಲ, ಎಲ್ಲೂ ಹೋಗಬೇಕಾಗಿಲ್ಲ, ಯಾರನ್ನೂ ಹುಡ್ಕೊಂಡು ಇಲ್ಲ ನನಗೆ ಹೇಳ್ಕೊಡ್ರಿ ಅಂತಿಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಮಾಡೋಂಥದ್ದು. ಇವಾಗ ನೀವೊಂದು ಈ ವಿಡಿಯೋ ನೋಡಿದರೆ ನಿಮ್ಗೆ ಹೇಗೆ ಮಾಡೋದು ಅಂತ ಇದ್ರ ಒಂದು ಪದ್ಧತಿ ಗೊತ್ತಾಯಿತು. ಈಗ ನೀವು ತಿಳ್ಕೊಂಡು ನೀವೇ ಮನೇಲಿ ಮಾಡಿದರೆ ನೀವೇ ಗುರು ಆಗ್ತೀರ. ಅಂದರೆ ಇದಕ್ಕೆ ಯಾವುದೋ ಗುರುವ ಅವಶ್ಯಕತೆ ಇಲ್ಲ. ನಮ್ಮ ಶ್ವಾಸನೇ ನಮ್ಮ ಗುರು ಅಂತ ನಮ್ಮ ಗುರುಗಳು ಹೇಳ್ಕೊಟ್ಟಿರ್ತಾರೆ. ಅಂದರೆ ನಾವು ಉಸಿರಾಡ್ತೀವಿ, ಉಸಿರು ಹೊರಗಡೆ ಕಳಿಸ್ತೀವಿ, ಆ ಶ್ವಾಸನೇ ನಿಜವಾದ ಗುರು. ಇವತ್ತು ನೀವು ಪ್ರಾರಂಭ ಮಾಡಿದರೆ ನೀವು ದೈಹಿಕ ಮಾನಸಿಕ ಆರೋಗ್ಯದಿಂದ ಆನಂದವಾಗಿ ಜೀವಿಸೋಕೆ ಸಾಧ್ಯ ಆಗುತ್ತೆ. ಖಂಡಿತ ಇವತ್ತು ಎಲ್ಲರ ಜೀವನದಲ್ಲೂ ಆನಂದ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು. ಅದು ಎಲ್ಲಿದೆ ಅಂದರೆ ನಿಮ್ಮಲ್ಲೇ ಇದೆ. ನಾವು ಹೊರಗಡೆ ಎಲ್ಲ ಹುಡ್ಕೊಂಡು ಹೋಗ್ತಾ ಇದ್ದೀವಿ, ಡಾಕ್ಟರ್ಸ್ ಹತ್ರ, ಇನ್ನೊಂದು ಹತ್ರ, ಒಬ್ಬರ ಹತ್ರ. ನನಗೆ ಖುಷಿ ಬೇಕು, ಆನಂದ ಬೇಕು, ಹಣ ಬೇಕು ಅಂತ. ಆದರೆ ಎಲ್ಲೂ ಹುಡ್ಕೋ ಕೆಲಸ ಇಲ್ಲ. ನಿಮ್ಮೊಳಗಡೆ ಆ ಆನಂದ ಇದೆ. ಅದು ನೀವೇ ಹುಡ್ಕೊಂಡು ನೀವೇ ಟೈಮ್ ಕೊಟ್ಟು ಮಾಡಿದರೆ ಖಂಡಿತವಾಗಿ, ಇವತ್ತು ಎಲ್ಲರೂ ಸಮಯ ಇಲ್ಲ ಅಂತಾರೆ, ಆದರೆ ಸಮಯ ಇದೆ. ನಾವೇನು ಅಂದ್ಕೊಳ್ತೀವಿ ಅದೇ ನಮ್ಮ ಜೀವನ. ಧ್ಯಾನದಲ್ಲಿ ಒಂದು ನಾವು ಏನು ಕಲಿತೀವಿ ಅಂದರೆ, ನಾವು ಏನು ಅಂದ್ಕೊತೀವೋ, ಏನು ಮಾತಾಡ್ತೀವೋ, ಯಾವ ರೀತಿ ನಾವು ನಮ್ಮ ಜೀವನ ಇರಬೇಕು ಅಂತ ತಿಳ್ಕೊಂಡಿರ್ತೀವೋ ಅದೇ ನಮ್ಮ ಜೀವನ ಆಗತ್ತೆ. ಸೊ ಎಲ್ಲೂ ಹೊರಗಡೆ ಇಲ್ಲ, ನಮ್ಮಲ್ಲೇ ಇದೆ. ಈ ಧ್ಯಾನ ತುಂಬ ಸುಲಭವಾದ ಪದ್ಧತಿ. ಇದನ್ನು ಎಲ್ಲರೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಸಾಧನೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ವೀಕ್ಷಕರಿಗೆ ನನ್ನ ಒಂದು ಮನವಿ. ಸೊ ನಾವು ಈಗ ಹೇಗೆ ಯೋಗ ದಿನಾಚರಣೆ ಅಂತ ನಾವು ಆಚರಿಸ್ತೀವೋ ಅದೇ ಥರ ಡಿಸೆಂಬರ್ 21 ವಿಶ್ವ ಧ್ಯಾನ ದಿನಾಚರಣೆ ಅಂತ ಹೋದ ವರ್ಷ ನಮ್ಮ ಮೋದಿಜಿಯವ್ರ ಕಡೆಯಿಂದ ಎಲ್ಲ ದೇಶಗಳು ಒಪ್ಪಿ ಅದನ್ನು ಒಂದು ವಿಶ್ವ ಧ್ಯಾನ ದಿನಾಚರಣೆ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಆ ಧ್ಯಾನ ದಿನಾಚರಣೆಯನ್ನು ನಾವು ಈ ವರ್ಷ ಮುರುಘಾ ಮಠದಲ್ಲಿ ನಮ್ಮ ಮುರುಘಾ ಶರಣರ ಸಪೋರ್ಟಿಂದ, ಸಹಯೋಗದಿಂದ ತುಂಬ ದೊಡ್ಡ ಮಟ್ಟದಲ್ಲಿ ಆಚರಿಸ್ತಾ ಇದ್ದೀವಿ. ಸೊ ಅದು ಭಾನುವಾರ ಇರುತ್ತೆ, ಡಿಸೆಂಬರ್ 21 ಬೆಳಿಗ್ಗೆ 10ರಿಂದ 1 ಗಂಟೆ ತನಕ ಇರುತ್ತೆ. ಅಲ್ಲಿ ಸಾಮೂಹಿಕ ಧ್ಯಾನ ಇರುತ್ತೆ. ನಿಮಗೆ ಧ್ಯಾನದ ಬೇಕಾದ ಎಲ್ಲ ವಿವರಗಳು, ಹೆಚ್ಚಿನ ಎಲ್ಲ ನಿಮಗೆ ಪ್ರಾಕ್ಟಿಕಲ್ಲು ಎಲ್ಲನೂ ಸಿಗುತ್ತೆ. ಸೊ ಎಲ್ಲರೂ ಇದನ್ನು ಸದುಪಯೋಗ ಮಾಡಿಕೊಂಡು ಇದಕ್ಕೆ ಹೆಚ್ಚಿನ ಸಹಕಾರದಿಂದ ಆಗಮಿಸಬೇಕಾಗಿ ನನ್ನನ್ನು ಕೋರಿಕೆ ಇದೆ ಸರ್. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಈ ಬಿಸಿ ಸುದ್ದಿ ವಾಹಿನಿಗೆ ತಾವು ಮಾಡಿಕೊಟ್ಟಿದ್ದಕ್ಕೆ, ಇಲ್ಲಿಗೆ ಬಂದು ಇಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮ ಈ ವಾಹಿನಿಯ ಮೂಲಕ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕೊಟ್ಟಿದ್ದಕ್ಕೆ ನಾವು ಕೂಡ ತುಂಬ ಧನ್ಯವಾದವನ್ನು ಸಲ್ಲಿಸ್ತೇವೆ. ಕೊನೆಯದಾಗಿ ಪ್ರಿಯ ವೀಕ್ಷಕರೇ, ತಾವೆಲ್ಲ ಕೇಳಿದಿರಲ್ವಾ, ಈಗ
ಮತ್ತೆ ಬಸವಣ್ಣ ಅವರು ಹೇಳಿದಂತಹ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಏನು ಹೇಳಿದ್ರಲ್ವ, ಆ ಸಂತೈಸಿಕೊಳ್ಳುವ ತನು ಮನಗಳನ್ನು ನಾವೇ ಸಂತೈಸಿಕೊಳ್ಳುವ, ನಮ್ಮ ಸಮಸ್ಯೆಗಳಿಗೆ ನಮ್ಮೊಳಗಡೆನೇ ಪರಿಹಾರವನ್ನು ಹುಡುಕುವ, ಅದರ ಬದಲಾಗಿ ಹೊರಗಡೆ ಪರಿಹಾರವನ್ನು ಹುಡುಕಲಿಕ್ಕೆ ಹೋಗಿ ಅವ್ರು ಕೊಡಲಿಲ್ಲ ಇವ್ರು ಕೊಡಲಿಲ್ಲ ಅಂಥೇಳಿ ಮತ್ತಷ್ಟು ನಾವು ನೋವು ದುಃಖಗಳಿಗೆ ಹೋಗುವುದರ ಬದಲಾಗಿ ನಮ್ಮೊಳಗೆ ನಾವು ನಮ್ಮ ತನು ಮನಗಳನ್ನು ಸಂತೈಸಿಕೊಳ್ಳಲು ಇರುವಂತಹ ಈ ನಮ್ಮ ಭಾರತೀಯ ಪರಂಪರೆಯ ಹಲವು ಧ್ಯಾನ ಮಾರ್ಗಗಳಲ್ಲಿ ಒಂದಾದ ಒಂದು ಮಾರ್ಗವನ್ನು ನಮಗೆ ಈ ಇಬ್ಬರು ಇವತ್ತಿನ ಅತಿಥಿಗಳು ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ತನ್ನು ಮನವನ್ನು ಸಂತೈಸಿಕೊಳ್ಳುವುದರ ಮುಖಾಂತರವಾಗಿ ನಮ್ಮಷ್ಟಕ್ಕೆ ನಾವು ಏನು ಆಗಬೇಕೋ ಅದು ಆಗುವಂಥ ನೆಲೆಯಲ್ಲಿ ಹೋಗುವಂಥ ಒಂದು ಶಕ್ತಿಯನ್ನು ಈ ಧ್ಯಾನ ಮಾರ್ಗ ತಿಳಿಸ್ಕೊಡುತ್ತೆ ಅನ್ನುವಂಥದ್ದನ್ನು ತಾವು ನೋಡಿದ್ದೀರಿ. ಇವರಿಗೆ ನಾನು ಮತ್ತೊಮ್ಮೆ ವಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಈ ಒಂದು ವಿಡಿಯೋ ಭಾಗದಲ್ಲಿ ನಾವು ಈ ಒಂದು ಧ್ಯಾನದ ಮುಖಾಂತರವಾಗಿ ಸ್ವಯಂ ಶಕ್ತಿಯನ್ನು ಗಳಿಸಿಕೊಂಡು ಆ ಶಕ್ತಿಯನ್ನು ಅವರ ವೃತ್ತಿಗಳಲ್ಲಿ ಅನ್ವಯೀಕರಣ ಮಾಡೋದರ ಮುಖಾಂತರವಾಗಿ ಕೆಲವೊಂದು ಪ್ರಯೋಗಗಳನ್ನು ಮಾಡಿರುವಂಥ ಸಾಧಕರಿದ್ದಾರೆ. ಆ ಸಾಧಕರನ್ನು ಪ್ರತ್ಯೇಕವಾಗಿ ಸಂದರ್ಶಿಸ್ತಾ ಹೋಗೋಣ. ಆ ಮುಖಾಂತರವಾಗಿ ನಮಗೆ ಯಾವುದು ವೆಚ್ಚವಿಲ್ಲದೆ, ಯಾವ ಹೊರಗಿನ ಪ್ರಭಾವಗಳು ಇಲ್ಲದೆ, ಯಾವ ಸಲಕರಣೆಗಳು ಬೇಕಾಗದೆ ನಾವೊಂದು ಸುಖ ಜೀವನವನ್ನು ನಡೆಸಲಿಕ್ಕೆ ಮತ್ತು ನಮ್ಮ ಈ ಆಲೋಚನಾ ತಲ್ಲಣಗಳಿಂದ ಹೊರಬರಲಿಕ್ಕೆ ಸಾಧ್ಯತೆಗಳನ್ನು ಪಡ್ಕೊಳ್ಳೋಣ ಅಂಥೇಳಿ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದ.